Hello students, a very good afternoon to one and all. So I welcome you all for the session on Quine-McCluskey methodology. So in this Quine-McCluskey methodology, so we are going to discuss one more problem from Digital System Design question paper, that is February-March 2022, and I'm rewinding all the question papers again. Don't feel bad because you have already seen this question paper with respect to the canonical minterm and maximum form as well as the KMA, right? So once again we are going through this question paper for Quine-McCluskey. So you could have asked me a question stating that why you could have done two times this process. ಅಂದ್ರೆ ಇವಾಗ ಆ ಎರಡು ಟಾಪಿಕ್ ಅನ್ನ ಮುಗಿಸಿ ಆ ಎರಡು ಟಾಪಿಕ್ ಒಂದ್ಸತಿ ಕ್ವಶನ್ ಪೇಪರ್ ರಿವಿಷನ್ ಮಾಡಿದ್ದು ಮತ್ತೆ ತಿರ್ಗಾ ಈ ಟಾಪಿಕ್ ಒಂದ್ಸತಿ ಯಾಕೆ ಮತ್ತೆ ರಿವಿಷನ್ ಮಾಡಿದ್ವಿ ಒಟ್ಟಿಗೆ ಮಾಡ್ಬೋದಾಗಿತ್ತಲ್ಲ ಅಂತ ನೀವು ಕ್ವಶನ್ ಅನ್ನ ಕೇಳಬಹುದು. ಮೂರು ಇಡೀ ಮಾಡೆಲ್ ಕಂಪ್ಲೀಟ್ ಆದ್ಮೇಲೆ ನೀವು ಕ್ವಶನ್ ಪೇಪರ್ ರಿವಿಷನ್ ತಗೋಬಹುದಾಗಿತ್ತು ಅಂತ ನೀವು ಕ್ವಶನ್ ಅನ್ನ ಕೇಳಬಹುದು. ಬಟ್ ಏನ್ ಗೊತ್ತಾ, ದಟ್ ಬಿಕಮ್ಸ್ ಅ ಹೆಕ್ಟಿಕ್ ಫಾರ್ ಯು ಆಲ್, ರೈಟ್? ಏನಕ್ಕೆ ಹೆಕ್ಟಿಕ್ ಆಗುತ್ತೆ ಅಂತ ಅಂದ್ರೆ, ಸೊ ಇವಾಗ ನಿಮ್ಗೆ ಯಾವ ಟಾಪಿಕ್ ಮುಗಿಯುತ್ತೆ ಅಲ್ಲೇ ನಾವು ಕ್ವಶನ್ ಪೇಪರ್ ಕ್ವಶನ್ಸ್ ಡಿಸ್ಕಸ್ ಮಾಡಬೇಕು, ಅದಕ್ಕೆ ಹೇಗೆ ಆನ್ಸರ್ ಮಾಡಬೇಕು ಅಂತ ಡಿಸ್ಕಸ್ ಮಾಡಬೇಕು. ಅವಾಗ ಆ ಇಡೀ ಟಾಪಿಕ್ ಕಂಪ್ಲೀಟ್ ಅಂತ ಅನ್ನಿಸ್ಕೊಳತ್ತೆ. ಸೊ ಇಟ್ ಇಸ್ ನಾಟ್ ದಟ್ ಇಫ್ ಯು ಡೂ 2 to 3 ಪ್ರಾಬ್ಲಮ್ಸ್ ಇಟ್ ಇಸ್ ದ ಕಾನ್ಸೆಪ್ಟ್ ಇಸ್ ನಾಟ್ ಕಂಪ್ಲೀಟ್, ಆಯ್ತಾ? ಸೊ ಇವಾಗ ಎಷ್ಟೊಂದು ಟೀಚರ್ಸ್ ಅಥವಾ ಪ್ರೊಫೆಸರ್ಸ್ ಕಾಲೇಜಲ್ಲಿ ಏನ್ ಮಾಡ್ತಾರೆ, ಒಂದ್ 2-3-4 ಪ್ರಾಬ್ಲಮ್ ಮಾಡ್ಬಿಟ್ಟು ನಾನು ಈ ಕಾನ್ಸೆಪ್ಟ್ ಮುಗಿಸ್ತೇನೆ ಅಂತ ಹೇಳಿ ಮುಗಿಸ್ತಾರೆ. ಸೊ ಐ ಆಮ್ ನಾಟ್ ಟೆಲಿಂಗ್ ಅಬೌಟ್ ಎನಿ specific or particular one. I'm telling about in general whole. ನಾನು ಇಡೀ ಇಂಜಿನಿಯರಿಂಗ್ ಸಿಸ್ಟಮ್ ಮತ್ತೆ ಇಂಜಿನಿಯರಿಂಗ್ ಕಾಲೇಜ್ ಹತ್ರ ಲೆಕ್ಕ ತಗೊಂಡು ನಾನು ಹೇಳ್ತಾ ಇದ್ದೀನಿ, ಆಯ್ತಾ? ಸೊ ಎಷ್ಟೋ ಜನ ಹತ್ರ ಮಾಡ್ತಾರೆ. ಸೊ ದಟ್ ಇಸ್ ನಾಟ್ ಅ ಕಂಪ್ಲೀಟ್ ಪ್ರೋಸೆಸ್. ಸೊ ಒನ್ಸ್ ಆಫ್ಟರ್ ಯು ಕಂಪ್ಲೀಟ್ a topic, that is once after you complete doing 4 to 5 problems from any of the topic, we have to do the question paper questions also then and there itself, and we have to tell how the question is coming and I'm sorry, how to solve the answers for that particular question, and what and all is required and how much marks it has come in the exam. So itara sanna sanna details ನಾವು ಹೇಳಿ ಮುಗಿಸಿದ ಮೇಲೇನೆ ಸಾರಿ ನಾವು ಹೇಳಿ ಮುಗಿಸಿದ ಮೇಲೇನೆ ನಿಮ್ಗೆ ಏನಾಗುತ್ತೆ, ಇಟ್ ಇಸ್ ಸ್ಟಾರ್ಟ್ ಯಾರ್ ಟಾಪಿಕ್ ಇಸ್ ಕಂಪ್ಲೀಟೆಡ್, ರೈಟ್? ಅದು ನನ್ನ ಮೋಟೋ ಮತ್ತೆ ಅಜೆಂಡಾ. ಸೊ ಅದಕ್ಕೋಸ್ಕರ ನಾನು ವರ್ಕ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಡೋಂಟ್ ಟೇಕ್ ಮೀ ರಾಂಗ್, ಐ ಜಸ್ಟ್ ಟೋಲ್ಡ್ ಇನ್ ದ ಕೇಸ್ ಆಫ್ ಹೋಲ್ ಇಂಜಿನಿಯರಿಂಗ್ ಅಂತ ತಗೊಂಡು ನಾನು ಮಾತಾಡಿದ್ದೆ. ಯಾಕೆಂದ್ರೆ ಎಷ್ಟೊಂದು ಜನ ಏನ್ ಮಾಡ್ತಾರೆ ಅಂದ್ರೆ ಒಂದ್ 4 ಲೆಕ್ಕ ಮಾಡಿಸ್ಬಿಟ್ಟು ಸೊ ದಿಸ್ ಟಾಪಿಕ್ ಇಸ್ ಓವರ್, ಲೆಟ್ಸ್ ಗೋ ಟು ನೆಕ್ಸ್ಟ್ ಅಂತ ಹೇಳೋರು ಇದ್ದಾರೆ ತುಂಬಾ ಜನ. ಬಟ್ ಏನಂದ್ರೆ ಅದು 4 ಕ್ವಶನ್ ಇಂದ ಕಂಪ್ಲೀಟ್ ಆಗೋದಲ್ಲ. ಇಟ್ಸ್ ನಾಟ್ ದಟ್ 4 ಕ್ವಶನ್ ಫ್ರಮ್ ಈಚ್ ಅಂಡ್ ಎವ್ರಿ ಟಾಪಿಕ್ ವಿಲ್ ನಾಟ್ ಕಂಪ್ಲೀಟ್ ಅ ಪ್ರಾಬ್ಲಮ್ಯಾಟಿಕ್ ಸಬ್ಜೆಕ್ಟ್. ನೀವು ಎಕ್ಸಾಮ್ ಕ್ವಶನ್ ಪೇಪರ್ನು ಡಿಸ್ಕಸ್ ಮಾಡಬೇಕು, ಅದಕ್ಕೆ ಯಾವ ತರ ಕ್ವಶನ್ಸ್ ಕೊಟ್ಟಿದ್ದಾರೆ ಅಂತ ಡಿಸ್ಕಸ್ ಮಾಡಬೇಕು, ಅದ್ರ ಆನ್ಸರ್ಸ್ ಡಿಸ್ಕಸ್ ಆಗಬೇಕು, ಅಂಡ್ ಅದಕ್ಕೆ ಏನೇನ್ ಪಾಯಿಂಟ್ಸ್ ಇರಬೇಕು, ಯಾವ್ದಿರ್ಬೇಕು ಯಾವ್ದಿರಬಾರ್ದು, ಪ್ಲಸ್ ಎಷ್ಟೆಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ, ಮತ್ತೆ ಒಂದೊಂದು ಪಾರ್ಟ್ ಎಷ್ಟೆಷ್ಟು ಮಾರ್ಕ್ಸ್ ಗೆ ಅಸೈನ್ ಮಾಡಿದ್ದಾರೆ ಒಂದೊಂದು ಪಾರ್ಟಿಗೂ. ಈ ತರ ಸಣ್ಣ ಸಣ್ಣದೆಲ್ಲ ನೀವು ಕಂಪ್ಲೀಟ್ ಆಗಿ ತಿಳ್ಕೊಂಡ ಮೇಲೆನೆ ನಿಮ್ಗೆ ಆ ಟಾಪಿಕ್ ಫಿನಿಶ್ ಆಗುತ್ತೆ. ಇಲ್ಲಾಂದ್ರೆ ನಿಮ್ಮ ಟಾಪಿಕ್ ಫಿನಿಶ್ ಆದಂಗ ಆಗಲ್ಲ. ಬಿಕಾಸ್ ನಿಮ್ ಎಕ್ಸಾಮ್ ಕ್ವಶನ್ ಪೇಪರ್ ಹೈಲೈಟ್ ಇಲ್ಲಿ ನಿಮ್ಗೆ ಅಲ್ಲಿ ಯಾವ ತರ ಕ್ವಶನ್ಸ್ ಕೊಡ್ತಿದ್ರು ಅದೇ ತರ ಕ್ವಶನ್ಸ್ ಏನಾಗುತ್ತೆ, ಏನ್ ಹೇಳಿ, ಅದೇ ತರ ಕ್ವಶನ್ಸ್ ನಿಮ್ಗೆ ರಿಪೀಟ್ ಆಗುತ್ತೆ. ಬಟ್ ನಂಬರ್ ಚೇಂಜ್ ಆಗುತ್ತೆ ಅಷ್ಟೇ. ಹೆಡ್ಲೈನ್ ಸೇಮ್ ಇರುತ್ತೆ ಬಟ್ ಕ್ವಶನ್ ನಂಬರ್ ಚೇಂಜ್ ಆಗಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಡೆವಲಪ್ ದ ಕೆನಾನಿಕಲ್ ಮಿನ್ ಟರ್ಮ್ ಅಂಡ್ ಮ್ಯಾಕ್ಸಿಮಮ್ ಫಾರ್ಮ್ ಅಂಡ್ ಡೆಸಿಮಲ್ ನೊಟೇಷನ್ ಫಾರ್ ದ ಫಾಲೋಯಿಂಗ್ ಬೂಲಿಯನ್ ಫಂಕ್ಷನ್. ಸೊ ಈ ಕ್ವಶನ್ ಚೇಂಜ್ ಆಗ್ಬೋದು, ಈ ಹೆಡ್ಲೈನ್ ಸೇಮ್ ಇರುತ್ತೆ. ದಿಸ್ ಹೆಡ್ಲೈನ್ ವಿಲ್ ಬಿ ದ ಸೇಮ್. ನಾನೇನು ಫ್ಲವರ್ ಬ್ರಾಕೆಟ್ ಹಾಕಿದ್ದೀನಲ್ಲ ಅದು ಸೇಮ್ ಇರುತ್ತೆ. ಬಟ್ ನಿಮ್ಮ ಈ ಕ್ವಶನ್ ನಂಬರ್ 1 and 2 ಇದೆಯಲ್ಲ, ದಿಸ್ ಮೈಟ್ ಬಿ ಡಿಫ್ರೆಂಟ್, ಆಯ್ತಾ? ದಿಸ್ ವಿಲ್ ಬಿ ಡಿಫ್ರೆಂಟ್, ನಾಟ್ ಮೈಟ್, ದಿಸ್ ವಿಲ್ ಬಿ ಡಿಫ್ರೆಂಟ್, ಹೌದಾ? ಸೊ ಹಂಗಾಗಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಕ್ವಶನ್ ಪೇಪರ್ನ ನೋಡಲೇಬೇಕು. ಸೊ ನೋಡ್ಲಿಲ್ಲ ಅಂದ್ರೆ ನಿಮ್ಮ ಒಂದು ಕಾನ್ಸೆಪ್ಟ್ ಕಂಪ್ಲೀಟ್ ಆಗಲ್ಲ ಅಂತ ನನ್ನ ಒಂದು ಇದು, ಆಯ್ತಾ? ಸೊ ಇಲ್ಲ ಅಂತಂದ್ರೆ ನೀವು ಅಕಸ್ಮಾತ್ ಹಂಗೂ ನೀವು ರಿವಿಷನ್ ಮಾಡೋಕ್ ಆಗಲ್ಲ ಕ್ವಶನ್ ಪೇಪರ್ಸ್ ಅಂದಾಗ, ಸೊ ವಿಲ್ ಮೇಕ್ ಶೋರ್ ದಟ್ ನಾವು ಅದೇ ಕ್ವಶನ್ಸ್ ನ ಇಟ್ಕೊಂಡು ನಿಮ್ಗೆ ನಾರ್ಮಲ್ ಸೆಷನ್ಸ್ ಅಲ್ಲೇ ಫಿನಿಶ್ ಮಾಡ್ಕೊಡ್ತೀವಿ. ಅವಾಗ ಕ್ವಶನ್ ಪೇಪರ್ ಹೋಗೋ ಅವಶ್ಯಕತೆನೇ ಇರಲ್ಲ. ದಟ್ ಇಸ್ ಆಲ್ಸೋ ಒನ್ ಥಿಂಗ್ ಯು ಕ್ಯಾನ್ ಡೂ, ರೈಟ್? ನೀವು ನಾರ್ಮಲ್ ಕ್ಲಾಸ್ ಅಲ್ಲಿ ಟಾಪಿಕ್ ಅನ್ನ ತಗೊಂಡಾಗ ಇಫ್ ಯು ಟ್ರೈ ಟು ಟೇಕ್ ದ ಎಕ್ಸಾಮ್ ಕ್ವಶನ್ಸ್ ಇಟ್ಸೆಲ್ಫ್, ಈ ಕ್ವಶನ್ ಪೇಪರ್ ಇಂದಾನೆ ಕ್ವಶನ್ಸ್ ನ ಪಿಕ್ ಮಾಡಿ ನೀವು ಹೇಳ್ಕೊಡಕ್ ಸ್ಟಾರ್ಟ್ ಮಾಡಿದ್ರೆ, ಸೊ ಅವಾಗ ನಿಮ್ಗೆ ಇನ್ನ ಅರ್ಧ ಬರ್ಡನ್ ಕಮ್ಮಿ ಆಗುತ್ತೆ. ಇಟ್ ಇಸ್ ನಾಟ್ ದಟ್ ಯು ನೀಡ್ ಟು ಗೋ ಬ್ಯಾಕ್ ಟು ದಿಸ್, ರೈಟ್? ಬಟ್ ನನ್ನ ಮೋಟೋ ಮತ್ತೆ ಅಜೆಂಡಾ ಏನು, ಮೀ ಆಸ್ ಅ ಟೀಚರ್ ಅಂಡ್ ಮೀ ಆಸ್ ಅ ಪ್ರೊಫೆಸರ್ ಅಂಡ್ ಡೂಯಿಂಗ್ ದಿಸ್ ಸೆಷನ್. ಸೊ ನನ್ನ ಒಂದು ಅಜೆಂಡಾ ಏನು ಅಂತಂದ್ರೆ, ಸೊ ನನಗೆ ಒಂದು 4-5 ಲೆಕ್ಕದಿಂದ ಕಾನ್ಸೆಪ್ಟ್ ಕಂಪ್ಲೀಟ್ ಆಗಲ್ಲ. ನಾನು ಎಕ್ಸಾಮ್ ಕ್ವಶನ್ ಪೇಪರ್ ತೋರಿಸಿನೇ ನಾನು ಅದ್ರಲ್ಲಿ ಇರೋ ಕ್ವಶನ್ಸ್ ಹೇಳ್ಕೊಟ್ಟಿನೇ ನನ್ನ ಕಾನ್ಸೆಪ್ಟ್ ನ ಫಿನಿಶ್ ಮಾಡೋದು. ಸೊ ಅವಾಗ ನಿಮ್ಮ ಕಾನ್ಸೆಪ್ಟ್ ಫಿನಿಶ್ ಅಂತ ಲೆಕ್ಕ. ಸೊ ಹಂಗಾಗಿ ಆ
ಆ ಒಂದು ಉದ್ದೇಶದಿಂದಾಗಿ ನಾನು ಸಪ್ರೇಟ್ ಆಗಿ ಮಾಡ್ತಾ ಇದ್ದೀನಿ. ಐ ಆಮ್ ನಾಟ್ ಡೂಯಿಂಗ್ ಇಟ್ ಟುಗೆದರ್ ಬಿಕಾಸ್ ನಾನು ಅಟ್ ದ ಎಂಡಲ್ಲಿ ಮಾಡಿದಾಗ ಸೊ ನಿಮ್ಗೆ ಏನಾಗುತ್ತೆ, ಕೆ ಮ್ಯಾಪ್ ಅನ್ನ ನಾನು ಯಾವಾಗಲೂ ಮಾಡಿರ್ತೀನಿ. ಸೊ ನಾನು ಕ್ಯೂನ್-ಮೆಕ್ಲುಸ್ಕಿ ಮೆಥಡಾಲಜಿ ಎಲ್ಲ ಪ್ರೋಸೆಸ್ ಫಿನಿಶ್ ಮಾಡ್ಬಿಟ್ಟು ನಾನು ಇಲ್ಲಿಗೆ ಬಂದ್ರೆ ಸೊ ನಿಮ್ದು ಹೋಲ್ ಕ್ವಶನ್ ಪೇಪರ್ ರಿವಿಷನ್ ಅಂತ ಬಂದಾಗ ಸೊ ನಿಮ್ಗೆ ಅಕಸ್ಮಾತ್ ಮರ್ತೋಗಿರ್ಬೋದು ಕೆಲವೊಂದು ಮ್ಯಾಟರು ಅಲ್ವಾ. ಸೊ ನಿಮ್ಗೆ ಆ ಕಾನ್ಸೆಪ್ಟ್ ಆಗಿದ ತಕ್ಷಣ ಅಲ್ಲೇ ಮುಗಿಸ್ಕೊಟ್ರೆ ನಿಮ್ಗೆ ಇನ್ನೂ ಸುಲಭ ಅಲ್ವಾ. ಆ ಕಾನ್ಸೆಪ್ಟ್ ಅವಾಗ ತಾನೇ ಆಗಿರುತ್ತೆ, ಅದ್ರ ರಿಲೇಟೆಡ್ ನಾವು ಇನ್ನೊಂದಿಷ್ಟು ಎಕ್ಸ್ಟ್ರಾ ಕ್ವಶನ್ಸ್ ನ ತಗೊಂಡಾಗ ಸೊ ನೀವು ಲಿಂಕ್ ಮಾಡ್ಕೋಬಹುದು ಈಸಿಯಾಗಿ. ಸೊ ನಾನು ಇಲ್ಲಿ ಕೇಳಿದ್ದೆ ಮ್ಯಾಟರು, ಸೊ ಇವಾಗ ಮತ್ತದನ್ನೇ ರಿಪೀಟ್ ಮಾಡ್ತಿದ್ದಾರೆ ಅಂತ ನೀವು ಲಿಂಕ್ ಮಾಡ್ಕೋಬಹುದು ಈಸಿಯಾಗಿ. ಇಫ್ ಯು go to the end so then it will be somewhat ನಿಮ್ಗೆಲ್ಲೋ ಏನೋ ಚುಚ್ಚು ಮರ್ತೋಗಿರುತ್ತೆ, ಮತ್ತೆ ನೆನಪು ಮಾಡ್ಕೋಬೇಕು. ಸೊ ಅದಕ್ಕೆ ಅಲ್ಲಿದಲ್ಲೇ ನಾನು ಮಾಡ್ತಾ ಇದ್ದೀನಿ ಆಯ್ತಾ. ದಟ್ ಇಸ್ ವಾಟ್ ಇಸ್ ಮೈ ಮೋಟೋ ಅಂಡ್ ಅಜೆಂಡಾ. ಸೊ ಇಷ್ಟು ಒಳ್ಳೆ ಮೋಟೋ ಅಜೆಂಡಾ ಮತ್ತೆ ತುಂಬಾ ಒಂದು ಇನ್ಫಾರ್ಮೇಟಿವ್ ಸೆಷನ್ ಹೊತ್ತು ನಾವು ಇಲ್ಲಿ ಬರ್ತಾ ಇದೀವಿ ಆಯ್ತಾ. ವಿ ಆರ್ ನಾಟ್ ಜಸ್ಟ್ ಡೂಯಿಂಗ್ ದಿಸ್ ಫಾರ್ ದ ಸೇಕ್ ಆಫ್ ಅಮೌಂಟ್, ರೈಟ್. ಯೂಟ್ಯೂಬ್ ಇಂದ ಅಮೌಂಟ್ ಬರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತು, ಬಟ್ ನಾವು ವಿ ಆರ್ ನಾಟ್ ಡೂಯಿಂಗ್ ಫಾರ್ ದಟ್. ವಿ ವಾಂಟ್ ಓನ್ಲಿ ಒನ್ ಥಿಂಗ್, ದಟ್ ಯು ಹ್ಯಾವ್ ಟು ಗೆಟ್ ಬೆನಿಫಿಟೆಡ್ ಫ್ರಮ್ ದಿಸ್ ಅಂಡ್ ಯು ವಾಂಟ್ ಟು ಪಾಸ್ ಯರ್ ಎಕ್ಸಾಮ್ಸ್ ಫ್ರಮ್ ದೀಸ್ ವಿಡಿಯೋಸ್ ಅನ್ನೋದು ನನ್ನ ಐಡಿಯಾ. ಸೊ ತುಂಬಾ ಸಿಂಪಲ್ ಆಗಿ ನಿಮಗೆ ಅರ್ಥ ಮಾಡಿಸ್ತೀನಿ. ಯಾವುದೇ ರೀತಿ ಸ್ಟ್ಯಾಂಡರ್ಡೈಸ್ಡ್ ಹೋಗಲ್ಲ ನಾವು. ಸೊ ಸ್ಟ್ಯಾಂಡರ್ಡೈಸ್ಡ್ ಅನ್ನೋದು ಇರ್ಬೇಕು ಲೈಫಲ್ಲಿ. ಸೊ ತುಂಬಾ ಸ್ಟ್ಯಾಂಡರ್ಡೈಸ್ಡ್ ಆಗಿರ್ಬೇಕು, ತುಂಬಾ ಡೆವಲಪ್ಮೆಂಟ್ ಆಗಬೇಕು. ಯು ಶುಡ್ ಬಿ ಡೆವಲಪ್ಡ್, ಯು ಶುಡ್ ಬಿ ಸ್ಟ್ಯಾಂಡರ್ಡೈಸ್ಡ್ ಅಂಡ್ ಯು ಶುಡ್ ನೋ ಥಿಂಗ್ಸ್ ಇನ್ ಅ ಬೆಟರ್ ಮ್ಯಾನರ್. I know all these things, but what's the matter is that so for your understanding capability you need to understand it in a simple and a neat manner. So simple and a neat manner ಅಲ್ಲಿ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. And as you can see in any of the textbook they have not given anything in standardized form at all, ರೈಟ್. ಯಾವುದೇ ಟೆಕ್ಸ್ಟ್ ಬುಕ್ ಆಗಲಿ ತುಂಬಾ ಸ್ಟ್ಯಾಂಡರ್ಡೈಸ್ಡ್ ಫಾರ್ಮ್ ಅಲ್ಲಿ ತುಂಬಾ ಹೊಸ ಇಂಗ್ಲಿಷ್ ಪದಗಳನ್ನ ಬಳಸಿ ಅವರು ಸೇಮ್ ಸಿಂಪಲ್ ವರ್ಡ್ಸ್ ಏನ್ ಮೀನಿಂಗ್ ಇರುತ್ತಲ್ಲ ಅದೇ ಕೊಡುವಂತ ತುಂಬಾ ಕಾಂಪ್ಲೆಕ್ಸ್ ವರ್ಡ್ಸ್ ಯಾವ್ದನ್ನು ಸೇರಿಸಿರಲ್ಲ. ಅವರು ತುಂಬಾ ಸಿಂಪಲ್ ಅಂಡ್ ನೀಟಾಗಿ ಕೊಟ್ಟಿರ್ತಾರೆ. ಸೊ ಅದನ್ನ ನೀವು ಸಿಂಪಲ್ ಅಂಡ್ ನೀಟಾಗಿ ಅರ್ಥ ಮಾಡ್ಕೊಂಡು ಅವ್ರು ಹೇಗೆ ಕೊಟ್ಟಿದಾರೋ ಹಾಗೆ ನೀವು ಫಿಲ್ ಅಪ್ ಮಾಡಿದ್ದೆ ಆದ್ರೆ ದೆನ್ ಇಟ್ ಇಸ್ ವೆರಿ ಈಸಿಯರ್ ಫಾರ್ ಯು ಟು ಕ್ರ್ಯಾಕ್ ಯರ್ ಎಕ್ಸಾಮ್ಸ್ ಆಯ್ತಾ. ಯಾವ್ದನ್ನು ಕಾಂಪ್ಲೆಕ್ಸಿಟಿಗೆ ಒಳಗಾಗ್ದೇನೆ, ಯಾವ್ದನ್ನು ತುಂಬಾ ಏನಂತ ಹೇಳ್ತಾರೆ ಹಿಂಸೆಗೆ ಒಳಗಾಗ್ದೇನೆ, ತುಂಬಾ ಕನ್ಫ್ಯೂಷನ್ಸ್ ಆಗ್ದೇನೆ ದಯವಿಟ್ಟು ನೀವೇನ್ ಮಾಡ್ತೀರಾ ಅಂತಂದ್ರೆ ನೀವು ಬಂದ್ಬಿಟ್ಟು ತುಂಬಾ ಸಿಂಪಲ್ ಆಗಿ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ತೀರಾ. ಅರ್ಥ ಮಾಡ್ಕೊಂಡು ಈಸಿಯಾಗಿ ಅದನ್ನೇ ನೀವು ಎಕ್ಸಾಮಿನೇಷನ್ ಹಾಕ್ತೀರಾ. ದಟ್ ಇಸ್ ವಾಟ್ ಇಸ್ ಐ ಆಲ್ವೇಸ್ ಟೆಲ್ ಯು ಅಂಡ್ ಐ ಡೋಂಟ್ ವಾಂಟ್ ಯು ಟು ಗೆಟ್ ಇನ್ ಟು ಎನಿ ವಾಟ್ ಐ ಕ್ಯಾನ್ ಸೇ ಕನ್ಫ್ಯೂಷನ್ಸು ಅಥವಾ ಏನೋ ಹೇಳ್ತಾರಲ್ಲ ಏನೋ ಕನ್ಫ್ಯೂಷನ್ ಹುಟ್ಕೊಳ್ಳೋದು ಆತರ. ಸೊ ಒಳ್ಳೆ ದಾರ ಟೈ ಮಾಡ್ತಾರಲ್ಲ, ಸೊ ವೆನ್ ಯು ಟೈ ಅ ಥ್ರೆಡ್, ಸೊ ಥ್ರೆಡ್ ನ ಟೈ ಮಾಡಿದಾಗ ಕೆಲವ್ರು ಏನ್ ಮಾಡಿರ್ತಾರೆ ತುಂಬಾ ಥ್ರೆಡ್ ನ ಟೈ ಮಾಡ್ಬಿಟ್ಟಿರ್ತಾರೆ, ಮತ್ತೆ ಬಿಡಿಸ್ಕೊಳಕ್ ಆಗಲ್ಲ ಗಂಟ್ರ. ಸೊ ಆತರ ಬಿಡಿಸ್ಲಾರ್ದ ಗಂಟು ತರ ನಿಮ್ಗೆ ನಾನು ಯಾವ್ದೇ ತರ ಮಾಡ್ತಾ ಇಲ್ಲ. ಸೊ ನಿಮ್ಗೆ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡಿಸ್ತಾ ಇದೀನಿ, ಹಂಗೆ ತಲೆಗೆ ಹೋಗಿಸ್ಕೊಳ್ಳಿ, ಹಂಗೆ ಬರೀರಿ ಆಯ್ತಾ. ದಯವಿಟ್ಟು ಇನ್ನೊಂದು ಮ್ಯಾಟರ್ ಹೇಳೋಕ್ ಇಷ್ಟಪಡ್ತೀನಿ. ಸೊ 1 hour ಸೆಷನ್ಸ್ ಇದ್ರೆ ದಯವಿಟ್ಟು ಅದನ್ನ ನೆಗ್ಲೆಕ್ಟೇ ಮಾಡ್ಬೇಡಿ, ತುಂಬಾ ಡೀಟೇಲ್ ಆಗಿರುತ್ತೆ. 1 hour ಸೆಷನ್ ಅಂತೂ ಡೀಟೇಲ್ ಆಗಿರುತ್ತೆ. 1 hour ಸೆಷನ್ ನನ್ನ ಕೈಲಿರಲ್ಲ, ಬಿಕಾಸ್ ಆಲ್ವೇಸ್ ಐ ಸೇ ದಟ್ ನಾನು ಒಂದು ಸಲ ನೀಟಾಗಿ ಓದ್ಕೊಳ್ತೀನಿ ಮ್ಯಾಟರ್. ನಾನು ನೀಟಾಗಿ ಮ್ಯಾಟರ್ ಓದ್ಕೊಂಡೆ ನಿಮಗೆ ಸ್ಟಾರ್ಟ್ ಮಾಡೋದು ಕ್ಲಾಸ್ನ. ಸೊ ನಿಮಗೆ ನಾನು ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನನ್ನ ಕೈಲಿರಲ್ಲ ಟೈಮು. ಸೊ ನನಗೆ ಗೊತ್ತಾಗ್ದಂಗೆ ನಾನು 1 hour ಮಾಡ್ಬಿಡ್ತೀನಿ, ಇಲ್ಲ 45 minutes ಮಾಡಿರ್ತೀನಿ, ಇಲ್ಲ 33 minutes ಮಾಡಿರ್ತೀನಿ. ನಾನು ಯಾವುದೇ ಕಾರಣಕ್ಕೂ ಸೆಷನ್ ಇಷ್ಟೇ ಟೈಮು ಮುಗಿಬೇಕು ಅನ್ನೋವಂಥ ಐಡಿಯಾ ಇಟ್ಕೊಂಡು ನಾನು ಮಾಡ್ದವಳೆ ಅಲ್ಲ, ಇವತ್ತಿಗೂ ನಾನು ಮಾಡಿಲ್ಲ. ನಾನೇನು ಮ್ಯಾಟರ್ ಅರ್ಥ ಮಾಡ್ಕೊಳ್ತೀನಿ, ಇನ್ಫಾರ್ಮೇಶನ್ ಕರೆಕ್ಟೋ ಅಲ್ವಾ ಚೆಕ್ ಮಾಡ್ತೀನಿ ನಿಮಗೆ ಹೇಳೋದಕ್ಕೂ ಮುಂಚೆ, ಮತ್ತೆ ಎಲ್ಲ ರಿಸೋರ್ಸಸ್ ಚೆಕ್ ಮಾಡಿ ನಿಮಗೆ ನಾನು ಕಲ್ತ್ಕೊಂಬಂದಿಲ್ಲಿ ನಾನು ಸ್ಟಾರ್ಟ್ ಮಾಡ್ತೀನಿ ಆಯ್ತಾ. ಇಲ್ಲಿ ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ ನನಗೆ ಹೇಗಾಗುತ್ತೆ ಗೊತ್ತಾಗಲ್ಲ. ಅಕಾರ್ಡಿಂಗ್ ಟು ವಾಟ್ ಎವರ್ ಐ ಟೀಚಿಂಗ್ ಬಿಟ್ಟು ನೋಡಿ ಈ ತರ ಎಕ್ಸ್ಟ್ರಾ ಮ್ಯಾಟರ್ಸ್ ತುಂಬಾ ಇಂಪಾರ್ಟೆಂಟ್ ಮ್ಯಾಟರ್ಸ್ಗಳು ಹೊರಗೆ ಬರ್ತಿರತ್ತೆ. ಸೊ ಆ ತರ ಎಲ್ಲ ಸೇರಿಸಿ ನಿಮ್ಗೆ 1 hour 45 minutes 38 ಅಥವಾ 30 minutes 29 minutes ತುಂಬಾ ಕಮ್ಮಿ ಆ ತರ. ಸೊ ಐ ಡೋಂಟ್ ನೋ ಅಬೌಟ್ ದಟ್. ಸೊ ಅದು ನಂಗೆ ಗೊತ್ತಿಲ್ಲದೆ ನಾನು ಟೀಚ್ ಮಾಡ್ತಾ ಹೆಂಗ್ ಹೋಗುತ್ತೋ ಹಂಗೆ. ಸೊ ಅದನ್ನ ಸೆಟ್ಟೇ ಮಾಡಿರಲ್ಲ, ಸೊ ಟೈಮ್ ಸೆಟ್ಟೇ ಮಾಡಿರಲ್ಲ. ಸೊ ನಾನು ಎಷ್ಟೊತ್ತಾಗುತ್ತೋ ಅಷ್ಟೊತ್ತಂಗೆ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ಸೊ ನಿಮ್ಗೆ 1 hour ಅಂದಿದ ತಕ್ಷಣ ದಯವಿಟ್ಟು ನೆಗ್ಲೆಕ್ಟ್ ಮಾಡ್ಬೇಡಿ, ತುಂಬಾ ಇಂಪಾರ್ಟೆಂಟ್ ಮ್ಯಾಟರ್ಸ್ ಇರುತ್ತೆ, ತುಂಬಾ ವಿಷಯಗಳು ತಿಳಿಸಿರ್ತೀನಿ. ಸೊ ಟೈಮಿಂಗ್ ಇಸ್ ನಾಟ್ ಇನ್ ಮೈ ಹ್ಯಾಂಡ್, ಬಟ್ ಇನ್ಫಾರ್ಮೇಶನ್ ಅಂತೂ ತುಂಬಾ ಇರುತ್ತೆ, ಜಾಸ್ತಿ ಟೈಮು ತುಂಬಾ ಇನ್ಫಾರ್ಮೇಶನ್ ಇರುತ್ತೆ. ದಯವಿಟ್ಟು ಅದನ್ನ ಉಪಯೋಗಿಸ್ಕೊಳ್ಳಿ ಆಯ್ತಾ. ದಟ್ ಇಸ್ ವಾಟ್ ಇಸ್ ಐ ಟೆಲ್ ಯು. ಇಫ್ ಯು ಕಾಂಟ್ ಇವನ್ ಯೂಸ್ ಇಟ್, ಗೋ ಟು 2x ಸ್ಪೀಡ್ ಅಷ್ಟೇ. 2x ಸ್ಪೀಡ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. 2x ಸ್ಪೀಡ್ ಅಲ್ಲಿ ಬೇಗ ಹೋಗ್ತಿರುತ್ತೆ. ಸೊ ಎಲ್ಲಿ ಬೇಕೋ ಅಲ್ಲಿ ನಿಧಾನ ಕೇಳಿಸ್ಕೊಳ್ಳಿ, ಎಲ್ಲಿ ಬೇಡ ಅನ್ಸುತ್ತೋ ಜಸ್ಟ್ ಗೋ ವಿತ್ 2x ಸ್ಪೀಡ್ ಅಷ್ಟೇ. ದಟ್ಸ್ ವಾಟ್ ಐ ಟೆಲ್ ಯು, ರೈಟ್. Okay, and then let me start with the problem of Quine-McCluskey methodology ಆಯ್ತಾ. and tips and tricks for exams, ಹೇಗೆ ಬರಿಬೇಕು, ಆನ್ಸರ್ಸ್ ನ ಯಾವ ರೀತಿ ನೀವು ಅಟೆಂಪ್ಟ್ ಮಾಡಬೇಕು ಎಲ್ಲಾನು ಹೇಳ್ತೀನಿ, ಪ್ರತಿಯೊಂದು ಸಬ್ಜೆಕ್ಟ್ಗೂ ಆಗಲಿ. ಸೊ ದಯವಿಟ್ಟು ಇದನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, and please to share it to many more who are in it ಆಯ್ತಾ. ಯಾರು ತುಂಬಾ
ನೀಡ್ ಇದೆ, ಹೆಲ್ಪ್ ಬೇಕು, ಸೊ ಅರ್ಥ ಆಗ್ತಿಲ್ಲ ಕ್ಲೀನ್ ಆಗಿ ಅನ್ನೋರಿಗೆ, ಸೊ ನಮ್ಮ ಲ್ಯಾಂಗ್ವೇಜ್ ನಲ್ಲೇ ಮದರ್ ಟಂಗ್ ನಲ್ಲೇ ಕಮ್ಯುನಿಕೇಶನ್ಸ್ ಆಗ್ತದೆ. ಸೊ ಮದರ್ ಟಂಗ್ ನಲ್ಲೇ ಕಮ್ಯುನಿಕೇಶನ್ಸ್ ಆಗ್ತಿರೋದ್ರಿಂದ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಬಿಕಾಸ್ ಅವರಿಗೂ ಈಸಿಯಾಗಿ ಅರ್ಥ ಆಗುತ್ತೆ. ಬಿಕಾಸ್ ಪ್ರಾಬ್ಲಮ್ಯಾಟಿಕ್ ಸಬ್ಜೆಕ್ಟ್, ಇಫ್ ಯು ಟೆಲ್ 2+2 = 4, ಆರ್ ಇಫ್ ಯು ಟೆಲ್ 2+2 ಆಡ್ ಮಾಡಿದ್ರೆ 4 ಆಗುತ್ತೆ ಅಂತ ಹೇಳಿದ್ರು ಒಂದೇ ಅಲ್ವಾ. ಸೊ ನೀವು ಅದನ್ನ ಯಾವ ಭಾಷೆಲಾದ್ರು ಹೇಳಿ, ಮೇನ್ ಮ್ಯಾಟರು ನಿಮ್ ತಲೆ ಕೂತ್ಕೋಬೇಕಷ್ಟೇ. ದಟ್ ಈಸ್ ವಾಟ್ ಇಸ್ ಹ್ಯಾಪನ್ಸ್, ರೈಟ್. ಸೊ ಅದಕ್ಕೋಸ್ಕರನೇ ನೀವೇನ್ ಮಾಡ್ಬೇಕು ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಗೊಂದು ಸಪೋರ್ಟ್ ಕೊಡಿ. ಸೊ ನಾವ್ ಇನ್ನಷ್ಟು ವಿಡಿಯೋಸ್ನ ಮಾಡ್ತೀವಿ, ಆಯ್ತಾ. ಸೊ ನಾವು ನಿಮ್ಗೋಸ್ಕರನೇ ನೀವು ಸಪೋರ್ಟ್ ಮಾಡ್ತಿರೋ ನಂಬಿಕೆಯಿಂದನೇ ನಾವು ಇಷ್ಟು ವಿಡಿಯೋಸ್ನ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು ನಾನು ಮಾಡಿರುವಂತ ವಿಡಿಯೋಸ್ ಬಂದು ಟೆಲ್ ಯು ಹೌ ಮಚ್. ಸೊ ಚೆಕ್ ಅಂಡ್ ಟೆಲ್ ಯು. ಸೊ ನನಗೆ ಐ ಡೋಂಟ್ ಮೀನ್ ಚೆಕ್ ಹೌ ಮಚ್, ವೆಯ್ಟ್, ಓಕೆ. ಸೊ ಇವತ್ತು ಸಾರಿ, ನಮ್ಮ ಚಾನಲ್ಗೆ 21 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅಂಡ್ ಎಲ್ಲಾ ಸಬ್ಸ್ಕ್ರೈಬರ್ಸ್ಗೂ ನಾನು ಹೇಳೋವಂಥದ್ದಿಷ್ಟೇ, ಪ್ಲೀಸ್ ಡೂ ಮೇಕ್ ಶೋರ್ ದಟ್ ಯು ಜಸ್ಟ್ ಶೇರ್ ಇಟ್ ಟು ಮೆನಿ ಮೋರ್ ಪೀಪಲ್, ಆಯ್ತಾ. ಸೊ ಯಾರು ಇದ್ರೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ನಾನು ಇವತ್ತು ಮಾಡಿರುವಂಥ ವಿಡಿಯೋಸ್ ಬಂದು 265 ಆಗಿದೆ. ಸೊ 265 ವಿಡಿಯೋಸ್ ನಾನು ಮಾರ್ಚ್ 16-18 ನಂಗೆ ನೆನಪಿಲ್ಲ, ಯುಗಾದಿ ಹಬ್ಬದ ದಿನ, ಐ ಗೆಸ್ 21st ಅನ್ಸುತ್ತೆ ಯುಗಾದಿ, ಐ ಡೋಂಟ್ ಇವನ್ ರಿಮೆಂಬರ್ ವಾಟ್ಸ್ ದ ಡೇಟ್, ಬಟ್ ಯುಗಾದಿ ಹಬ್ಬದ ದಿನದಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೀವೇ ಡೇಟ್ ಗುರ್ತು ಹಾಕೊಳ್ಳಿ ಯಾವತ್ತಂತ. ಸೊ ಅವತ್ತಿಂದ ಸ್ಟಾರ್ಟ್ ಮಾಡಿ ಇವತ್ತಿನವರೆಗೂ 265 ವಿಡಿಯೋಸ್ ಆಗಿದೆ. ಅಂಡ್ 265 ವಿಡಿಯೋಸ್ ಮಾಡೋದು ಇಟ್ ಇಸ್ ನಾಟ್ ಅ ಜೋಕ್, ರೈಟ್. ಸೊ ಒಂದು 6-7 ತಿಂಗಳಲ್ಲಿ 265 ವಿಡಿಯೋಸ್ ಮಾಡೋದು ಜೋಕ್ ಅಲ್ಲ. ನಾನು ಮನೆಯಲ್ಲಿ ಇದ್ದು ಇನ್ನೂ ಮಾಡ್ಬೋದಾಯ್ತು, ಬಟ್ ಸ್ಟಿಲ್ ಡ್ಯೂ ಟು ಸಮ್ ಇಶ್ಯೂಸ್ ಸೊ ನಾವು ಮಾಡೋಕ್ಕಾಗಿಲ್ಲ. ಬಟ್ ಅಂದ್ರೂ ವಿ ಹ್ಯಾವ್ ರೀಚ್ 265 ವಿಡಿಯೋಸ್ ಅಂಡ್ ವಿ ಆರ್ ಮೂವಿಂಗ್ ಆನ್ ದ ಬಿಲೀಫ್ ಆಫ್ ಫ್ಯೂ ಪೀಪಲ್, ರೈಟ್. ನಿಮ್ ಮೇಲೆ ನಂಬಿಕೆ ಇಟ್ಟು ನಾವು ಮಾಡ್ತಾ ಇದೀವಿ. ಯಾಕೆ ಅಂತಂದ್ರೆ ಯು ನೋ ದಟ್. ಸೊ ಇವಾಗ ಯೂಟ್ಯೂಬ್ ಅಲ್ಲಿ ನಾವು ಯಾವುದೇ ವಿಡಿಯೋ ರಿಲೀಸ್ ಮಾಡಿದ್ರು ಸೊ ನಮಗೆ ಎಲ್ಲಾ ಒಂದು ಸ್ಯಾಟಿಸ್ಫೈ, ವಾಟ್ ಐ ಕ್ಯಾನ್ ಸೇ, ಎಲ್ಲ ಸ್ಯಾಟಿಸ್ಫೈ ಮೀನ್ ಇನ್ ದ ಸೆನ್ಸ್ ಕ್ರೈಟೀರಿಯಾಗಳು ಸ್ಯಾಟಿಸ್ಫೈ ಆದ್ಮೇಲೂ ಕೂಡ ಚೆಕಿಂಗ್ ಹೋಗುತ್ತೆ. ಸೊ ಚೆಕಿಂಗ್ ಅಲ್ಲಿ ಕಾಪರೇಟ್ಸ್ ಇಶ್ಯೂ ಆಗಿದ್ರೆ ಕೆಲವೊಂದು ವಿಡಿಯೋಸ್ನ ಅವರು ಇದು ಮಾಡೋಕ್ ಬಿಡಲ್ಲ. ಬಟ್ ಅಂದ್ರೆ ನಾವು ಅದಕ್ಕೆಲ್ಲ ಕೇರ್ ಅಂಡ್ ಕಾಷನ್ ತಗೊಂಡು ನಿಮ್ಗೋಸ್ಕರ ನಾವು 265 ವಿಡಿಯೋ ರಿಲೀಸ್ ಮಾಡಿದೀವಿ ಅಂಡ್ ಸ್ಟಿಲ್ ಮೋರ್ ವಿ ಆರ್ ಗೋಯಿಂಗ್ ಆನ್. ಸೊ ದಯವಿಟ್ಟು ನೀವೇನ್ ಮಾಡ್ತೀರಾ ಅಂತಾನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರಿಪ್ಷನ್, ಲೈಕ್ ಅಂಡ್ ಶೇರ್ ನ ಕೊಟ್ರೆ ದಯವಿಟ್ಟು ನಮಗೆ ತುಂಬಾ ಯೂಸ್ ಆಗುತ್ತೆ. ಇನ್ನೂ ಹೆಚ್ಚೆಚ್ಚು ವಿಡಿಯೋಸ್ ಮಾಡ್ಲಿಕ್ಕೆ ಸಹಾಯ ಆಗುತ್ತೆ. ನಾನೇನಂದ್ರೆ ಕಾಲೇಜ್ ತರಾನೇ, ನಿಮ್ಮ ಕಾಲೇಜ್ನಲ್ಲಿ ಹೇಗಾಗುತ್ತೆ ಅದೇ ತರ ಒಂದು ಸ್ಕೆಡ್ಯೂಲ್ ಅನ್ನ ಇಟ್ಕೊಂಡು ನಾನು ನಿಮ್ಗೆ ಅಷ್ಟರೊಳಗೆ ಮುಗಿಸ್ಬೇಕು ಅಂತ ಅದೇ ರೀತಿ ಹೋಗ್ತಾ ಇದ್ದೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂಡ್ ದಯವಿಟ್ಟು ನಮ್ಮ ಜೊತೆಗೆ ಮೂವ್ ಆನ್ ಆಗಿ. ಸೊ ನಿಮ್ಗೆ ಒಂಥರ ಕಾಲೇಜ್ ಫೀಲಿಂಗೇ ಸಿಗತ್ತೆ. ನಿಮ್ಗೆ ಹೆಚ್ಚು ಕಮ್ಮಿ ಕಾಲೇಜಲ್ಲಿ ನಿಮ್ ಟೀಚರ್ಸ್ ಮಾಡ್ದಂಗೆ ಫೀಲಿಂಗ್ ಸಿಗತ್ತೆ. ಬಟ್ ಓನ್ಲಿ ಆಬ್ವಿಯಸ್ ಥಿಂಗ್ ಇಸ್ ಇಟ್ಸ್ ಆನ್ಲೈನ್ ಅಲ್ವಾ. ಆನ್ಲೈನ್ ಬಿಟ್ಟು ಬೇರೆಲ್ಲ ಹಾಗೆ ಸಿಗುತ್ತೆ. ಸೊ ದಯವಿಟ್ಟು ಫಾಲೋ ಮಾಡಿ, ಬಹಳಷ್ಟು ಇನ್ಫಾರ್ಮೇಶನ್ ತಿಳ್ಕೊಳ್ತೀರಾ, ಎಕ್ಸಾಮ್ಸು ಈಸಿಯಾಗಿ ಪಾಸ್ ಮಾಡ್ತೀರಾ. ಇನ್ನೂ ಒಂದು ಸಬ್ಜೆಕ್ಟ್ ಇದೆ ನಿಮಗೆ ನೆಟ್ವರ್ಕ್ ಅನಾಲಿಸಿಸ್, ಅದಕ್ಕೆ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ, ಚೆಕ್ ಮಾಡ್ಕೊಳ್ಳಿ. ಅದರಲ್ಲೂ ತುಂಬಾ ಡೀಟೇಲ್ಸ್ ಇದೆ. ದಯವಿಟ್ಟು ಅದನ್ನ ಚೆಕ್ ಮಾಡ್ಕೊಳ್ಳಿ. ಅದನ್ನ ಫರ್ದರ್ ಕಂಟಿನ್ಯೂ ಮಾಡೋಣಂತೆ, ಆಯ್ತಾ. ಯಾ ಅಂಡ್ ಸೊ ನಾವ್ ಲೆಟ್ ಮೀ ಕಮ್ ಟು ದ ಪ್ರಾಬ್ಲಮ್ ಲಿವಿಂಗ್ ಆಲ್ ದಿಸ್. ಸೊ ಇದನ್ನೆಲ್ಲ ಹೇಳ್ತಾ ಇರೋದು ಹೊಸಬ್ರಾದ್ರು ಬಂದ್ರೆ ಅವ್ರಿಗೆ ಯೂಸ್ ಆಗ್ಲಿ ಅಂತ ಅಷ್ಟೇ. ಸೊ ಕೆಲವೊಂದ್ಸತಿ ಹೇಳ್ತೀನಿ, ಕೆಲವೊಂದ್ಸತಿ ಹೇಳಿದೆ. ಇಫ್ ಯು ಡೋಂಟ್ ವಾಂಟ್ ಜಸ್ಟ್ ಯು ಕ್ಯಾನ್ ಸ್ಕಿಪ್ ದಿಸ್ ಪಾರ್ಟ್, ರೈಟ್. ಯಾರ್ಯಾರು ಸಬ್ಸ್ಕ್ರೈಬರ್ಸ್ ಆಲ್ರೆಡಿ ಇದ್ರೆಲ್ಲ ಸ್ಕಿಪ್ ಮಾಡ್ಕೊಳ್ಳಿ. ಯಾರ್ಯಾರು ಸಬ್ಸ್ಕ್ರೈಬರ್ಸ್ ಇಲ್ಲ, ಒನ್ ಹೂ ಇಸ್ ನಾಟ್ ಯೆಟ್ ಸಬ್ಸ್ಕ್ರೈಬ್, ಸೊ ಪ್ಲೀಸ್ ಟು ಮೇಕ್ ಶೋರ್ ದಟ್ ಯು ವಾಚ್ ದಿಸ್ and then go to the content in this content of this particular video and then you can just check with our channel, right. Yeah. So idu nimma question. So simplify the following boolean function using Quine-McCluskey methodology and x is equal to f of abc, that summation of 0 1 2 3 4 5 6. So this is what is the given question, right. Yeah. ಸೊ ಇವಾಗ ಇದು 10 ಮಾರ್ಕ್ಸ್ ಕ್ವಶನ್, ಆಯ್ತಾ. ಸೊ ಯಾವತ್ತು Quine-McCluskey 10 ಇರುತ್ತೆ, 12 ಇರುತ್ತೆ, ಇಲ್ಲ 8 ಇರುತ್ತೆ, 3 ಮಾರ್ಕ್ಸ್ಗೆ ಕೇಳ್ತಾನೆ, ಆಯ್ತಾ. ಸೊ ಹೌ ಮಚ್ ಮಾರ್ಕ್ಸ್ ಇಸ್ ಆಸ್ಕಿಂಗ್ ಫಾರ್ 10, 12 and 8. ಸೊ ಹಂಗಾಗಿ ನೀವೇನ್ ಮಾಡ್ಬೇಕು, ಇದ್ರ ಬಗ್ಗೆ ಹೆಚ್ಚು ಒತ್ತು ಕೊಡ್ಬೇಕು. ಸೊ ಇದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ 10 ಮಾರ್ಕ್ಸ್ ನಿಮ್ಮ ಕೈಯಲ್ಲಿ ಅಲ್ವಾ. ಸೊ ದಯವಿಟ್ಟು ಹಾಳು ಮಾಡ್ಕೋಬೇಡಿ ಈ ಸಬ್ಜೆಕ್ಟ್ ನ, ಯಾರು ಹಾಳು ಮಾಡ್ಕೋಬೇಡಿ. ಯಾರಾದ್ರೂ ನಿಮಗೆ ಕಷ್ಟ ಅಂದ್ರೆ ದಯವಿಟ್ಟು ಅದನ್ನ ತಲೆಗೆ ಹಾಕೊಳ್ದೆ ವಾಪಸ್ ಬನ್ನಿ. ನಾನು ಅವತ್ತೇ ಹೇಳಿದ್ದೀನಿ, ಯಾರ ಮಾತು ಕೇಳಬಾರ್ದು. ಒಂದು ಸಬ್ಜೆಕ್ಟ್ ಹೆಂಗಿದೆ ಅಂತ ನೀವ್ ಯಾರ ಹತ್ರನೂ ಕೇಳಬಾರದು. ಇಟ್ ಈಸ್ ಯಾರ್ ಫೀಡ್ಬ್ಯಾಕ್ ನೀವು ಕರೆಕ್ಟ್ ಆಗಿ ಕೇಳಬೇಕು ಅಂದ್ರೆ ನಿಮ್ಮ ಟೀಚರ್ಸ್ ಫೀಡ್ಬ್ಯಾಕ್ ಕರೆಕ್ಟ್ ಆಗಿ ಕೇಳಬೇಕು. ಬಿಕಾಸ್ ನಿಮ್ಮ ಪ್ರೊಫೆಸರ್ಸ್ ಆಗ್ಲಿ ಅವ್ರಿಗೆ ಸಬ್ಜೆಕ್ಟ್ ಹ್ಯಾಂಡಲ್ ಮಾಡಿ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅವರು ನಿಮಗೆ ಕರೆಕ್ಟ್ ಮ್ಯಾಟರ್ ಹೇಳ್ತಾರೆ, ಸಬ್ಜೆಕ್ಟ್ ಹೀಗೆ ಇದೆ ಅಂತ. ಅಥವಾ ನೀವು ನಮ್ಮ ಚಾನಲ್ಗೆ ಬನ್ನಿ, ನಾನು ಓಪನ್ ಆಗಿ ಡೈರೆಕ್ಟ್ ಆಗಿ ಹೇಳ್ತೀನಿ ಸಬ್ಜೆಕ್ಟ್ ತುಂಬಾ ಸುಲಭ ಅಂತ. ನಾನು ಯಾವ್ದೇ ರೀತಿ ಹೆಸಿಟೇಟ್ ಮಾಡಲ್ಲ. ಅಂಡ್ ನಾನು ಯಾವ ಸಬ್ಜೆಕ್ಟ್ ಹೆಂಗಿದೆ ಅಂತ 100% ನಾನು ಪ್ರಾಂಪ್ಟ್ ಆಗಿ
ಅಟೆಂಪ್ಟ್ ಪ್ರಾಂಪ್ಟ್ ಆಗಿ ವಿಷಯ ತಿಳಿಸ್ತೀನಿ ನಾನು. ಯಾವುದೇ ರೀತಿ ಮುಚ್ಚುಮರೆ ಮಾಡಲ್ಲ. ಸಬ್ಜೆಕ್ಟ್ ಕಷ್ಟ ಇದೆನಾ, ಕಷ್ಟ ಅಂತಾನೆ ಹೇಳ್ಬಿಡ್ತೀನಿ. ಸುಲಭನಾ, ಸುಲಭ ಅಂತಾನೆ ಹೇಳ್ತೀನಿ. ಸೊ ಯಾವುದೇ ರೀತಿ ಮುಚ್ಚುಮರೆ ಮಾಡಲ್ಲ. ಸೊ ಮುಚ್ಚುಮರೆ ಮಾಡಿ ಏನು ಪ್ರಯೋಜನ ಇಲ್ಲ. ನಿಮಗೂ ಒಂದು ಸಬ್ಜೆಕ್ಟ್ ಸತ್ಯಾಂಶ ಗೊತ್ತಾಗಬೇಕು, ಮತ್ತೆ ಆ ಸಬ್ಜೆಕ್ಟ್ಗೆ ನೀವು ಇನ್ನೂ ಎಷ್ಟು ವರ್ಕ್ ಮಾಡ್ಬೋದು ಅಂತ ನಿಮಗೆ ಗೊತ್ತಾಗಬೇಕು. ಒಂದು ಸಬ್ಜೆಕ್ಟ್ ವಾಸ್ತವತೆ ಅಥವಾ ರಿಯಾಲಿಟಿ ಗೊತ್ತಾಗಿಲ್ಲ ಅಂದ್ರೆ, ಇಫ್ ಯು ಡೋಂಟ್ ನೋ ದ ರಿಯಾಲಿಟಿ ಆಫ್ ಎನಿ ಸಬ್ಜೆಕ್ಟ್, ದೆನ್ ಹೌ ಕ್ಯಾನ್ ಯು do it alva? So you need to know first the reality of that subject and then start working on it according to the reality ಅಲ್ವಾ. ಸೊ ಅದಕ್ಕೆ ನಾವು ಅದನ್ನ ಮುಚ್ಚುಮರೆಯದೆ ಹೇಳ್ತೀನಿ. ಸೊ ದಯವಿಟ್ಟು ಯಾರನ್ನು ಕೇಳಿದ್ದೇನೆ, ನಿಮ್ಮ ಪ್ರೊಫೆಸರ್ಸ್ ಹೇಳಿದನ್ನ ಕೇಳಿಲ್ಲ, ನಮ್ಮ ಹತ್ರ ಬನ್ನಿ, ಹಂಗೂ ಗೊತ್ತಾಗಿಲ್ಲ ಅಂದ್ರೆ ನಾವು ಕರೆಕ್ಟ್ ಮ್ಯಾಟರ್ ಹೇಳ್ತೀವಿ ಹೆಂಗಿದೆ ಸಬ್ಜೆಕ್ಟ್ ಅಂತ. ಸೊ ನಮ್ದನ್ನು ನೋಡ್ಕೊಂಡು ಫಾಲೋ ಮಾಡಿ ಅಂತ ಹೇಳ್ತಾ, ವಿಲ್ ಕಮ್ ಟು ದಿಸ್ ಕ್ವಶನ್ ಅಂಡ್ ನೆಕ್ಸ್ಟ್ ಲೆಟ್ ಮಿ ಸಿ ದ ಆನ್ಸರ್. ರೈಟ್, ಯಾ, ಓಕೆ. ಸೊ ಅದಕ್ಕೆ ನೀವು ಯಾರು ಹೇಳಿದ್ರು ನಮ್ದೇನೆ, ನಿಮ್ಮ ಒಂದು ಸ್ವಂತವಾಗಿ ಟ್ರೈ ಮಾಡೋದಕ್ಕೆ ನೋಡಿ, ನೀವು ಸ್ವಂತವಾಗಿ ವರ್ಕ್ ಮಾಡೋದಕ್ಕೆ ನೋಡಿ. ಯಾವಾಗ ಈ ಸಬ್ಜೆಕ್ಟ್ ಬಗ್ಗೆ ನಿಮ್ಮದೇ ಆದ ಒಂದು ಸ್ವಂತ ಅಭಿಪ್ರಾಯ ಹುಟ್ಕೊಳಕ್ ಸ್ಟಾರ್ಟ್ ಆಗುತ್ತೆ. ನಿಮ್ಮದೇ ಆದಂತ ಒಂದು ಸ್ವಂತ ಅಭಿಪ್ರಾಯ ಹುಟ್ಕೊಳಕ್ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಸೊ ಹುಟ್ಕೊಳಕ್ ಸ್ಟಾರ್ಟ್ ಆದಾಗ ಏನಾಗುತ್ತೆ ಅಂತಂದ್ರೆ, ಇಟ್ ಇಸ್ ನಥಿಂಗ್ ಬಟ್ ಯು ವಿಲ್ ಜಸ್ಟ್ understand how the subject is for you and you just work according to that and you will just get a good result. That is what I tell you, right? Yeah, okay. ಸೊ ಇವಾಗ ಇದು ಕ್ವಶನ್. ಸೊ ನೋಡಿ ಇವ್ರು ಏನ್ ಮಾಡಿದ್ದಾರೆ, ದ ಸಮೇಷನ್ ಆಫ್ 0 1 2 3 4 5 6 ಅಂಡ್ ಇವ್ರು ಏನ್ ಮಾಡಿದ್ದಾರೆ, ನಾನು ಫಸ್ಟ್ ಒಂದು ಟೇಬಲ್ ಬರ್ದಿದ್ದೆ. ಇಫ್ ಯು ರಿಮೆಂಬರ್ ದ ಟೇಬಲ್ ಅಸ್ ನಂಬರ್, ಮಿನ್ ಟರ್ಮ್, ಐಒ ನೊಟೇಷನ್ ಅಂಡ್ ವಾಟ್ ಅಂಡ್ ಇಟ್ಸ್ ಇಂಡೆಕ್ಸ್, ರೈಟ್. ನಾನು ಆ ಟೇಬಲ್ ನ ನಿಮ್ಗೆ ಬರೆದು ತೋರಿಸಿದ್ದೆ ಅನ್ಸುತ್ತೆ. ನಾನು ನಿಮ್ಗೆ ಹೇಳಿದೆ ಆ ಟೇಬಲ್ ಬೇಡ ಅಂತ. ಸೊ ಆಕ್ಚುಲಿ ಖಂಡಿತ ಬೇಡ. ಸೊ ನೀವು ಮಾರ್ಕ್ಸ್ಗೋಸ್ಕರ ಬರೀಬಹುದು, ಬರೀದೇನೆ ಇರ್ಬೋದು, ಇಟ್ಸ್ ಅಪ್ ಟು ಯುವರ್ ವಿಶ್. ಬಿಕಾಸ್ ಏನಕ್ಕಂದ್ರೆ ಈಗ ನಾವು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಚೆಕ್ ಮಾಡಿದಾಗ ನಮಗೆ ಗೊತ್ತಾಗ್ತಾ ಇದೆ. ನಾನು ಸುಧಾಕರ್ ಸ್ಯಾಮಿಲ್ ಪ್ರಕಾರ ತೋರಿಸ್ಕೊಟ್ಟೆ, ಬಟ್ ಸುಧಾಕರ್ ಸ್ಯಾಮಿಲ್ ಅಲ್ಲಿ ಇರುವಂತ ಆ ಟೇಬಲ್ ಇಲ್ಲಿ ಬರೀದಿಲ್ಲ ಅವು, ರೈಟ್. ದೇ ವಾಂಟ್ ರಿಟರ್ನ್ ಇಟ್ ಓವರ್ ಶ್ಯೂರ್, ಆಯ್ತಾ. ಸೊ ಅದಕ್ಕೆ ನೀವೇನ್ ಮಾಡಿ, ನಾನು ಈ ಟೇಬಲ್ ಬರ್ದಿದ್ದೆ, ನಿಮಗೆ ನೆನಪಿದ್ರೆ. ನಾನು ಬರ್ದಿದ್ದೆ ಅನ್ನೋಕ್ಕಿಂತ ಸುಧಾಕರ್ ಸ್ಯಾಮಿಲ್ ಅಲ್ಲಿ ತೋರಿಸ್ಕೊಟ್ಟಿದ್ದೀನಿ ನಿಮ್ಗೆ, ಇಫ್ ಯು ರಿಮೆಂಬರ್, ರೈಟ್. ಮಿನ್ ಟರ್ಮ್, ಐಒ ನೊಟೇಷನ್ and what, IO notation and index, right. IO notation and index. ಸೊ ಈ ಟೇಬಲ್ ಅನ್ನ ನಾವೇನ್ ಮಾಡ್ತಾ ಇದೀವಿ, ಸೊ ಈ ಟೇಬಲ್ ಅನ್ನ ನಾನು ಏನ್ ಮಾಡ್ತಾ ಇದೀನಿ ಅಂತಂದ್ರೆ, ಈ ಟೇಬಲ್ ಅನ್ನ ನಾನು ಬರ್ದಿದ್ದೆ, ತೋರಿಸ್ಕೊಟ್ಟಿದ್ದೆ. ಬಟ್ ಈ ಟೇಬಲ್ ಬಂದ್ಬಿಟ್ಟು ನಿಮ್ಮ ಒಂದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಲ್ಲಿ ಇಲ್ಲ, ಇಟ್ಸ್ ಎಲಿಮಿನೇಟೆಡ್. ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಲ್ಲಿ ಎಲಿಮಿನೇಟ್ ಮಾಡಿದ್ದಾರೆ ಟೇಬಲ್ ನ. ಬಟ್ ಏನಾಗ್ತಾ ಇದೆ ಮ್ಯಾಟರ್, ಸೊ ಈ ಟೇಬಲ್ ಇಲ್ಲದೆ ನೀವು ವರ್ಕ್ ಮಾಡಕ್ಕಾಗತ್ತಾ, ಖಂಡಿತ ವರ್ಕ್ ಮಾಡಕ್ಕಾಗಲ್ಲ. ಸೊ ಅದಕ್ಕೋಸ್ಕರನೇ ನಾನು ಈ ಟೇಬಲ್ 1 ಅನ್ನ ಬರೆಯಕ್ಕೆ ಒಂದು ಲಾಜಿಕ್ ಅನ್ನ ಹೇಳ್ಕೊಡ್ತೀನಿ. ಐ ಜಸ್ಟ್ ಟೀಚ್ ಯು ಅ ಲಾಜಿಕ್ ಹೌ ಟು ವರ್ಕ್ write the table number 1 without this particular table, right. ಈ ಟೇಬಲ್ ಅನ್ನ ನೀವು ಬರಿದೇನೆ, ಈ ಟೇಬಲ್ ದಟ್ ಇಸ್ ನಂಬರ್, ಮಿನ್ ಟರ್ಮ್, ಐಒ ನೊಟೇಷನ್ ಅಂಡ್ ಇಂಡೆಕ್ಸ್, ಈ ಕಂಪ್ಲೀಟ್ ಟೇಬಲ್ ಅನ್ನ ಬರಿದೇನೆ ನೀವು ಯಾವ ರೀತಿ ಒಂದು ವಾಟ್ ಐ ಕ್ಯಾನ್ ಸೇ ವಿಚ್ ಒನ್, ಯಾವ ರೀತಿ ಒಂದು ನೀವು ಗ್ರೂಪ್ ಟೇಬಲ್ 1 ಅನ್ನ ಬರಿಬಹುದು ಅಂತ ನಾನು ತೋರಿಸ್ಕೊಡ್ತೀನಿ. ಓಕೆ. ಸೊ ಫಸ್ಟ್ ನೀವ್ ಏನ್ ಮಾಡ್ತೀರಾ, ಅಂತಂದ್ರೆ ಟೇಕ್ ಅ ಪೆನ್ಸಿಲ್, ಸೊ ರೈಟ್, ಟೇಕ್ ಅ ಪೆನ್ಸಿಲ್, ಸೊ ರೈಟ್ ಏನ್ ಮಾಡ್ತೀರಾ, ಸೊ ಈ ನಂಬರ್ಸ್ ಕಳೆದು ಫಸ್ಟ್ ನೀವು ಐಒ ನೊಟೇಷನ್ ಬರ್ಕೊಳ್ತೀರಾ ಒಂದು ಕಡೆ. ಸೊ ನಿಮ್ಮ ಆನ್ಸರ್ ಬುಕ್ಲೆಟ್ ನಲ್ಲಿ ಒಂದು ಕಡೆ ನೀವೇನ್ ಮಾಡ್ತೀರಾ, ಪೆನ್ಸಿಲ್ ತಗೊಂಡು ಜಸ್ಟ್ ರೈಟ್ 0, just write the IO notation of that is 0 0 0. one IO notation ಏನು, it is 0 0 1 and 2 the IO notation ಏನು, it is 1 0 1 and 3 the IO notation ಏನು, it is what I can say not 1 0 1, I'm so sorry for the distraction. Yeah, it is what I can say 0 1 0 and this is 0 1 1. I'm so sorry for this. Okay, and fourth one, so 4 idana, so 4th ಏನು, 4 it is nothing but 1 0 0 and 5 it is nothing but what, 5 it is nothing but 1 0 1 and 6 it is nothing but 1 1 0, right. ಇಷ್ಟಿದೆ. ಸೊ ಇವಾಗ ನೀವೇನ್ ಮಾಡ್ತೀರಾ ಅಂತಂದ್ರೆ, ಸೊ ಫಸ್ಟ್ ಇದನ್ನ ಪೆನ್ಸಿಲ್ ಅಲ್ಲಿ ಬರ್ಕೊಳ್ಳಿ. ಇಷ್ಟೇನು ನನಗೆ ಏನ್ ಬರ್ದಿದ್ದೀನಲ್ಲ ಇದನ್ನ ಒಂದ್ ಸೈಡ್ ಅಲ್ಲಿ ಪೆನ್ಸಿಲ್ ಅಲ್ಲಿ ಬರ್ಕೊಳ್ಳಿ. ಬರ್ಕೊಂಡಾದ್ಮೇಲೆ ನೀವೇನ್ ಮಾಡ್ತೀರಾ ಅಂತಂದ್ರೆ, ಸೊ ಒನ್ಸ್ ಗಳನ್ನ ಲೆಕ್ಕ ಆಗ್ತಾ ಹೋಗಿ. ಇದ್ರಲ್ಲಿ ಯಾವುದೇ ರೀತಿ ಒನ್ಸ್ ಇಲ್ಲ, ಸೊ ಹಂಗಾಗಿ ಇದು ನೆಗ್ಲೆಕ್ಟೆಡ್. ಸೊ ಇದ್ರಲ್ಲಿ ಎಷ್ಟಿದೆ, ಒಂದೇ 1 ಇರೋದು. ಇದ್ರಲ್ಲೂ ಅಷ್ಟೇ ಒಂದೇ ಸಿಂಗಲ್ 1 ಇದೆ. ಇದರಲ್ಲಿ 2 ಒನ್ಸ್ ಇದೆ, ಇದರಲ್ಲಿ 1 ಸಿಂಗಲ್ 1 ಇದೆ. ಇದ್ರಲ್ಲಿ ಏನಾಗ್ತಾ ಇದೆ, 2 ಒನ್ಸ್ ಇದೆ, ಇದರಲ್ಲೂ 2 ಒನ್ಸ್ ಇದೆ. ಸೊ ಇವಾಗ ಈಸಿ ಅಲ್ವಾ ಗ್ರೂಪ್ ಮಾಡಕ್ಕೆ.
ಸೊ ಇವಾಗ ಇದನ್ನ ನೀವು ಗುರ್ತಿಟ್ಕೊಂಡು ಸೊ ಫಸ್ಟ್ ಗ್ರೂಪ್ ಬರೀರಿ. ಗ್ರೂಪ್ ನಂಬರ್ ಏನು 0. ಗ್ರೂಪ್ ಅಂದ್ರೆ ಏನು? ಸೊ ಗ್ರೂಪ್ 0, ಗ್ರೂಪ್ 1, ಗ್ರೂಪ್ 2 ಅಂತ ಅಂದ್ರೆ ಏನು, ಎಷ್ಟು ನಂಬರ್ ಆಫ್ ಒನ್ಸ್ ಇದೆ ಅದ್ರ ಪ್ರಕಾರ ಅಂತ ನಾವು ಗ್ರೂಪ್ ಮಾಡ್ತಾ ಇದೀವಿ. ಸೊ ದಿಸ್ ಗ್ರೂಪ್ 0 is nothing but what? This group 0 is nothing but the group wherein you don't have what? You don't have any, what I can say, the ones, right? Yeah, so that is what is group 0 and its min term. So min term ಏನಿದೆ? ಸೊ min term ಏನು 0. min term 0 ಅಂದ್ರೆ ಏನು? 0 ನಂಬರ್ಗೆ, ಈ 0 ನಂಬರಿಗೆ ನಿಮ್ಗೆ ಯಾವುದೇ ರೀತಿ 1 ಇಲ್ಲ. ಸೊ ಹಾಗಾಗಿ ನೋಡಿಲಿ ಇಲ್ಲಿ ಏನ್ ಬರೀತೀರಾ? ವೇರಿಯೇಬಲ್ಸ್ ಬರೀತೀರಾ. The variables are ABC and the down part of ABC are going to write the IO notation of 0, right? Yeah. So next ಏನು? group 1. group 1 ಅಂದ್ರೆ ಏನು? These are the group wherein the IO notation is having only one single one. So one single one ಇರುವಂತ IO notations ಯಾವ್ಯಾವುದು? It is 1, 2 and 4. So that is the numbers 1, 2 and 4. The cell numbers 1, cell number 2 and cell number 4 in the given question is having only one single one in its IO notation. So ಅದನ್ನೆಲ್ಲ ನೀವು ಇಲ್ಲಿ ಬರ್ಕೊಳ್ತೀರಾ. ಮಿನ್ ಟರ್ಮ್ ಕೆಳಗಡೆ ಬರ್ಕೊಳ್ತೀರಾ. ಮಿನ್ ಟರ್ಮ್ ಕೆಳಗಡೆ ಬರ್ಕೊಂಡು ನೀವೇನ್ ಮಾಡ್ತೀರಾ? ವೇರಿಯೇಬಲ್ಸ್ ಕೆಳಗಡೆ ಐವೋ ನೋಟೇಷನ್ ಬರೀತೀರಾ. 0, 0, 1, 0, 1, 0, 1, 0, 0. So next, what is group number 2? So group number 2 ಅಂದ್ರೆ no, group number 2 is nothing but that the group wherein its IO notation is having two number of zeros, and you can see that the min terms which is having the min terms which is having the IO notations, min term that consists of IO notation which is having a group of two zeros is nothing but how much? It is 3, 5 and 6, right? The cell number 3, 5 and 6 in the given question. So adna barkoli min term ಕೆಳಗಡೆ ಮತ್ತೆ ಇಲ್ಲದ್ರೆ IO notation is 0, 1, 1, 1, 0, 1 and 1, 1, 0. That is what is you do. So ಈ ತರ ನೀವು ಟೇಬಲ್ 1 ಅನ್ನು ಬರೆಯಬೇಕು without the table, because ನಿಮಗೆ ವೇರಿಯೇಬಲ್ಸ್ ಗೊತ್ತಾಗದೇನೆ ನೀವು ಹೇಗೆ ಗ್ರೂಪ್ ಮಾಡ್ತೀರಾ? Tell me, how do you group without a variables, right? ಈ ವೇರಿಯೇಬಲ್ಸ್ ಗಳು ನಿಮಗೆ ಗೊತ್ತಿಲ್ಲದೆ ಹೇಗೆ ಗ್ರೂಪ್ ಮಾಡ್ತೀರಾ? ಸೊ ಹಾಗಾಗಿ ಫಸ್ಟ್ ಈ ಸೆಲ್ ನಂಬರ್ಸ್ ಅನ್ನ ಬರ್ಕೊಳ್ಳಿ. ದಟ್ ಮೀನ್ಸ್ ಕ್ವಶನ್ ಅಲ್ಲಿ ಕೊಟ್ಟಿರುವಂತ ಸೆಲ್ ನಂಬರ್ಸ್ ಅನ್ನ ಬರ್ಕೊಳ್ಳಿ. ಕ್ವಶನ್ ಅಲ್ಲಿ ಕೊಟ್ಟಿರುವಂತ ಸೆಲ್ ನಂಬರ್ಸ್ ನೆಲ್ಲ ಬರ್ಕೊಂಡು ನೀವೇನ್ ಮಾಡ್ತೀರಾ ಅಂತಂದ್ರೆ ಆ ಸೆಲ್ ನಂಬರ್ಸ್ ಏನ್ ಬರೀಬೇಕು? ಯು ಆರ್ ಗೋಯಿಂಗ್ ಟು ರೈಟ್ ದ ಐವೋ ನೋಟೇಷನ್ ಆಫ್ ದ ಸೆಲ್ ನಂಬರ್ಸ್ and then from that you are going to distinguish the group 0, group 1 and group 2, and then you are going to write this complete table which is consisting of first what I can say, the column as group, which is nothing but you have three groups, that is group 0 which doesn't have any ones in the IO notation, group 1 which is having one single one in the IO notation, and group 2 which is having two number of ones in its IO notation. And min terms andre ಏನು? ಸೊ ಯಾವುದೇ ಒಂದೇ ಇಂದಿರುವಂತಹ ಒಂದು ಮಿನ್ ಟರ್ಮ್ ಯಾವುದು ಅಂದ್ರೆ ಕ್ವಶನ್ ಅಲ್ಲಿ ಇರುವಂತಹ ಮಿನ್ ಟರ್ಮ್ ಅಲ್ಲಿ ಒಂದು ಇರಬಾರ್ದು. ಆ ತರ ಇರುವಂತಹ ಮಿನ್ ಟರ್ಮ್ ಯಾವುದು? 0, ಬಿಕಾಸ್ 0 ಅಲ್ಲಿ ಯಾವುದೇ ರೀತಿ 1 ಇಲ್ಲ. ಇಟ್ಸ್ ಓನ್ಲಿ 3 zeros, right? ಅದೇ ತರ ಗ್ರೂಪ್ ನಂಬರ್ 1 ಯಾವುದು? 1, 2 and 4 which is having in its IO notation only one single one. ಅದೇ ತರ ಗ್ರೂಪ್ 2 ತಗೊಂಡ್ರೆ ಏನಾಗುತ್ತೆ? ಇಟ್ ಇಸ್ 3, 5 and 6 which is nothing but so you have two number of one in its IO notations ಅನ್ನು ಲಿಸ್ಟ್ ಮಾಡಿದೀವಿ. ಸೊ ಈ ತರ ಒಂದು ಪ್ರೋಸೆಸ್ ಅನ್ನ ಮಾಡ್ಕೊಳ್ಳಿ, ಆಯ್ತಾ? ಯಾ. Next coming on to table 2. Table 2 is group 2 of min term. Table 1 construct ಮಾಡಿದ್ಮೇಲೆ table 2 ಸುಲಭ ಅಲ್ವಾ? ಸೊ ನೀವೇನ್ ಮಾಡಬೇಕು? I have already taught you one technique. Say I is equal to 0 first consider ಮಾಡಿ, because first you have group 0. So I is equal to 0 and what is I plus 1? I plus 1 is equal to 0 plus 1 which is equal to 1. Correct? Yes. So 0 plus 1 which is equal to 1. So then you are going to group your group 0 with group 1. Group 0 ಮತ್ತೆ group 1 ನೀವೇನ್ ಮಾಡಬೇಕು? ಕಂಪೇರ್ ಮಾಡಬೇಕು. Which one you are going to compare? You are going to compare the group 0 with group 1. Right? Yeah. So ಅದನ್ನ ನೀವು ಕಂಪೇರ್ ಮಾಡಿದಾಗ ಏನಾಗುತ್ತೆ? So if you compare 0 with 1, so ಅದಕ್ಕೂ ನಾನೊಂದು ಟೆಕ್ನಿಕ್ ಹೇಳ್ಕೊಟ್ಟಿದ್ದೆ. ಏನ್ ಹೇಳ್ಕೊಟ್ಟಿದ್ದೆ ಹೇಳಿ? ಲಾಸ್ಟ್ ಅಲ್ಲಿ ವರ್ಕ್ಶೀಟ್ ಅಲ್ಲಿ ನಿಮ್ಗೆ ಕಂಪೇರ್ ಮಾಡ್ಲಿಕ್ಕೆ ಕಷ್ಟ ಆಯ್ತು ಅಂದ್ರೆ ಯಾವ ನಂಬರ್ ಜೊತೆ ಕಂಪೇರ್ ಮಾಡ್ತಿದ್ದೀರಾ ಅದನ್ನ ಬರ್ಕೊಂಡು ಅದ್ರ ಐವೋ ನೋಟೇಷನ್ ಪಕ್ಕದಲ್ಲೇ ಬರೆದು ಕಂಪೇರ್ ಮಾಡ್ಕೊಳ್ಳಿ ಅಂತ. ಲಾಸ್ಟ್ ಅಲ್ಲಿ ನಿಮ್ಗೆ ವರ್ಕ್ಶೀಟ್ ಅಂತ ಇರುತ್ತೆ. ಇಫ್ ಯು ಹ್ಯಾವ್ ಸೀನ್ ಇನ್ ಅ ವಿಡಿಯೋ ಆನ್ಸರ್ ಸ್ಕ್ರಿಪ್ಟ್ಸ್, ಆಯ್ತಾ? ನಿಮ್ಮ ವಿಡಿಯೋ ಆನ್ಸರ್ ಸ್ಕ್ರಿಪ್ಟ್ಸ್ ಲಾಸ್ಟ್ ಪೇಜ್ ನಲ್ಲಿ ವರ್ಕ್ ಶೀಟ್ಸ್ ಅಂತ ಇರುತ್ತೆ. ಆ ವರ್ಕ್ ಶೀಟ್ಸ್ ಅಲ್ಲಿ ನೀವೇನ್ ಮಾಡ್ಬೇಕು? ನೀವು ಫಸ್ಟ್ ಏನ್ ಮಾಡ್ಬೇಕು? 0 ಅಂತ ಬರ್ಕೊಳ್ಳಿ. ಇಫ್ ಯು ಆರ್ ಕಂಪೇರಿಂಗ್ 0 and 1, ಸೊ ನೀವೇನ್ ಮಾಡ್ತೀರಾ? 0 ಅಂತ ಬರ್ಕೊಂಡು ಪಕ್ಕದಲ್ಲಿ ಅದ್ರ ಐವೋ ನೋಟೇಷನ್ ಬರೀತೀರಾ.
1 ಅಂತ ಬರೆದ್ಬಿಟ್ಟು ಪಕ್ಕದಲ್ಲಿ ಅದರ ಐವೋ ನೋಟೇಷನ್ ಬರೀತೀರಾ, ವಿಚ್ ಇಸ್ ನಥಿಂಗ್ ಬಟ್ 0 0 1 ಅಂಡ್ ಯು ಗೋಟ್ ಟು ಕಂಪೇರ್ ದೀಸ್ ಟು. ಇವೆರಡನ್ನು ಕಂಪೇರ್ ಮಾಡಿದಾಗ ನಿಮ್ಗೆ ಏನ್ ಬರುತ್ತೆ ಅದ್ರ ರಿಸಲ್ಟೆಂಟ್ ನ ಬರ್ಕೊಳ್ಳಿ. ಆ ರಿಸಲ್ಟೆಂಟ್ ನ ಬರ್ಕೊಂಡು ನೀವೇನ್ ಮಾಡ್ತೀರಾ ಅಂತಂದ್ರೆ ಇಲ್ಲಿ ಫಿಲ್ ಮಾಡ್ತೀರಾ, ಸೊ ಅದಕ್ಕೂ ನಾನು ಟೆಕ್ನಿಕ್ ಹೇಳ್ಕೊಡ್ತೀನಿ ಆಯ್ತಾ. ಸೊ ಅದಕ್ಕೂ ನಾನು ಟೆಕ್ನಿಕ್ ಹೇಳ್ಕೊಡ್ತೀನಿ. ಸೊ ಏನಂತಂದ್ರೆ ಇವಾಗ ನಿಮ್ಗೆ ಫಸ್ಟ್ ಅವ್ರು ಏನ್ ಕೊಟ್ಟಿದ್ದಾರೆ, ಸಿಸ್ಟಮ್ ಮಿನಿಟ್, ಐ ಆಮ್ ವೆರಿ ಸಾರಿ, ನಿಮ್ಗೆ ಅವ್ರು ಇಲ್ಲಿ ಏನಂತ ಕೊಟ್ಟಿದ್ದಾರೆ, ಗ್ರೂಪ್ 0 ಅಂತ ಕೊಟ್ಟಿದ್ದಾರೆ ಆಯ್ತಾ. ಗ್ರೂಪ್ 0 ಅಂತ ಕೊಟ್ಟಿದ್ದಾರೆ ಅಂದ್ರೆ ಫಸ್ಟ್ ಗ್ರೂಪ್ 0 ಆರ್ ದ ಒನ್ ವ್ಯಾರ್ ಇನ್ ಇಟ್ಸ್ ಐವೋ ನೋಟೇಷನ್ ಡಸಂಟ್ ಕನ್ಸಿಸ್ಟ್ ಎನಿ ನಂಬರ್ ಆಫ್ ಒನ್ಸ್, ರೈಟ್. ಸೊ ಅದು. ಸೊ ಇವಾಗ ಮಿನ್ ಟರ್ಮ್ ಜಾಗದಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಏನು ಬರಿಬೇಡಿ, ಮಿನ್ ಟರ್ಮ್ ಜಾಗದಲ್ಲಿ ಏನು ಬರಿಬೇಡಿ, ಬರೀ ಗ್ರೂಪ್ 0 ಅಂತ ಬರೆದಿಟ್ಕೊಳ್ಳಿ. ಮಿನ್ ಟರ್ಮ್ ಜಾಗದಲ್ಲಿ ಏನು ಬರಿಬೇಡಿ, ಮತ್ತೆ ವೇರಿಯಬಲ್ ಜಾಗದಲ್ಲೂ ಏನು ಬರಿಬೇಡಿ. ಸೊ ನೀವೇನ್ ಮಾಡ್ತೀರಾ ಅಂತಂದ್ರೆ ಫಸ್ಟ್ ಒಂದೊಂದಾಗಿ ಕಂಪ್ಯಾರಿಸನ್ ಮಾಡ್ತೀರಾ. ಫಸ್ಟ್ 0 ಮತ್ತೆ 1 ಕಂಪ್ಯಾರಿಸನ್ ಮಾಡ್ತೀರಾ. ಸೊ ಕಂಪ್ಯಾರಿಸನ್ ಮಾಡುವಾಗ ನಿಮಗೆ ಕನ್ಫ್ಯೂಷನ್ ಆಯ್ತು ಅಂದ್ರೆ ನಾನು ಏನ್ ಹೇಳ್ಕೊಟ್ಟೆ, ಫಸ್ಟ್ ನಿಮ್ಮ ವರ್ಕ್ ಶೀಟ್ ಅಲ್ಲಿ ಅಥವಾ ನಿಮ್ಮ ವರ್ಕ್ ಶೀಟ್ ಏನಿದೆ ಹಿಂದಗಡೆ ಲಾಸ್ಟ್ ಪೇಜ್ ಅಲ್ಲಿ ಅಲ್ಲಿ 0 ಅಂತ ಬರೆದ್ಬಿಟ್ಟು ಅದ್ರದ್ದು ಐವೋ ನೋಟೇಷನ್ ಬರೀತೀರಾ, 1 ಅಂತ ಬರೆದ್ಬಿಟ್ಟು ಅದ್ರ ಐವೋ ನೋಟೇಷನ್ ಬರೀತೀರಾ. ಆಮೇಲೆ ಇವೆರಡನ್ನು ಕಂಪೇರ್ ಮಾಡಿದಾಗ ನಿಮ್ಗೆ ಏನ್ ರಿಸಲ್ಟೆಂಟ್ ಬರುತ್ತೆ ಆ ರಿಸಲ್ಟೆಂಟ್ ನ ಬರ್ಕೊಳ್ಳಿ. ಆ ರಿಸಲ್ಟೆಂಟ್ ನ ಬರ್ಕೊಂಡು ನೀವೇನ್ ಮಾಡ್ತೀರಾ, ಇಲ್ಲಿ 0 ಮತ್ತೆ 1 ಅಂತ ಬರೆದ್ಬಿಟ್ಟು ಇಲ್ಲಿ 0 0 ಡ್ಯಾಶ್ ಅಂತ ಬರೀತೀರಾ, ರೈಟ್. ಇಫ್ ಇಟ್ ಇಸ್ ಅ ಪಾಸಿಬಲ್ ಕಂಪ್ಯಾರಿಸನ್. ಇಂಪಾಸಿಬಲ್ ಕಂಪ್ಯಾರಿಸನ್ ಅಂದ್ರೆ ಏನು, ಇಫ್ ಯು ಹ್ಯಾವ್ 2 ಆರ್ ಮೋರ್ ಚೇಂಜಸ್. ಇವಾಗ ನೋಡಿ ನಮ್ಮ ಹತ್ರ 0 0 0 0 1 1 ಇದ್ರೆ ಏನಾಗುತ್ತೆ, ಇಟ್ ಗೆಟ್ಸ್ ನೆಗ್ಲೆಕ್ಟೆಡ್ ಬಿಕಾಸ್ ಇಲ್ಲಿ 0ಗೆ 1 ಇತ್ತು, ಇಲ್ಲಿ 0ಗೆ 1 ಇದೆ. ಸೊ ಅವಾಗ ಏನಾಗುತ್ತೆ, ಇಟ್ಸ್ ಅ ಚೇಂಜ್, ರೈಟ್, 2 bit ಚೇಂಜ್. ಅದಕ್ಕೋಸ್ಕರ ನೀವೇನ್ ಮಾಡ್ತೀರಾ ಅಂತಂದ್ರೆ ಇಂಥದ್ದೆಲ್ಲ ನೀವು ನೆಗ್ಲೆಕ್ಟ್ ಮಾಡ್ತೀರಾ. ಇಫ್ ದರ್ ಇಸ್ ಓನ್ಲಿ 1 bit ಚೇಂಜ್, ಸೇ ಫಾರ್ ಎಕ್ಸಾಂಪಲ್ ಫಾರ್ 0 and 1 ಇಲ್ಲಿ 0 ಇದೆ, ಇಲ್ಲಿ 1 ಇದೆ, ಬಿಟ್ರೆ ಮಿಕ್ಕಿದೆಲ್ಲ ಸೇಮ್ ಇದೆ ಅಲ್ವಾ. ಸೊ ಕ್ಯಾನ್ ರೈಟ್ ಇಟ್ ಆಸ್ 0 0 ಡ್ಯಾಶ್ ಅಲ್ವಾ. ಸೊ ಈ ತರ ಇದ್ದಾಗ ನೀವೇನ್ ಮಾಡ್ಬೇಕು, ದಿಸ್ ಗ್ರೂಪಿಂಗ್ ಇಸ್ ಪಾಸಿಬಲ್ and just write 0 comma 1 and just write the variables that you've got. That's the IO notation that you've got after grouping, ರೈಟ್. ಅದೇ ತರ ನೀವೇನ್ ಮಾಡ್ಬೇಕು, ಪ್ರತಿಯೊಂದಕ್ಕೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಪ್ರತಿಯೊಂದಕ್ಕೂ ನೀವೇನ್ ಮಾಡ್ತೀರಾ, ಲಾಸ್ಟ್ ಪೇಜ್ ಅಲ್ಲಿ ಪೆನ್ಸಿಲ್ ಅಲ್ಲೇ ಬರೀರಿ. ಏನ್ ಲಾಸ್ಟ್ ಪೇಜ್ ಅಲ್ಲಿ ವರ್ಕ್ ಶೀಟ್ ಅಂತಾನೆ ಇರುತ್ತಲ್ಲ, ಲಾಸ್ಟ್ ಅಲ್ಲಿ ಹಾಟ್ ಮಾರ್ಕ್ ಹಾಕಿರ್ತಾನ ವರ್ಕ್ ಶೀಟ್ಗೂ, ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ಹಾಟ್ ಮಾರ್ಕ್ ಹಾಕಿರ್ತಾರ ವರ್ಕ್ ಶೀಟ್ಗೆ, ಅದನ್ನ ನೀವೇನ್ ಮಾಡ್ತೀರಾ ಅದನ್ನ ಉಪಯೋಗಿಸ್ಕೊಳ್ಳಿ. ಸೊ ಮತ್ತೆ ನೀವೇನ್ ಮಾಡ್ತೀರಾ, 0 ಮತ್ತೆ 2. ಸೊ 0 ಮತ್ತೆ 2 ಅಂದ್ರೆ ಏನಾಗುತ್ತೆ, ಸೊ ದಿಸ್ ಇಸ್ 0 and this is 2. ಸೊ 0 ಬರ್ಕೊಳ್ಳಿ ಇಲ್ಲಿ 0 0 0, 2 ಬರ್ಕೊಳ್ಳಿ, ಏನ್ ಬರ್ಕೊಳ್ತೀರಾ 2 ದೆನ್ ಬರ್ಕೊಳ್ತೀರಾ 2 0, just a minute, I'm so sorry, 0 1 0. okay, yeah. ಸೊ ಇವಾಗ ಕಂಪೇರ್ ಮಾಡಿ ನಿಮ್ಗೆ ಏನಾಗುತ್ತೆ, 0 0 dash. This is only one change, all others are the same. So that is why ನೀವೇನ್ ಮಾಡ್ತೀರಾ ಅಂತಂದ್ರೆ 0 ಮತ್ತೆ 2 is a valid comparison. ಅದನ್ನ ಕಂಪೇರ್ ಮಾಡ್ಬಿಟ್ಟು ಅದ್ರದ್ದೇನ್ ಡ್ಯಾಶ್ ಬರ್ತಾ ಇದೆ 0 dash 0, ಅದನ್ನ ನೀವೇನ್ ಮಾಡ್ತೀರಾ ಬರ್ಕೊಳ್ತೀರಾ. ಅದೇ ತರ 0 and 4 ಕೂಡ ವ್ಯಾಲಿಡ್ ಕಂಪ್ಯಾರಿಸನ್, ಅದನ್ನು ನೋಡಿ ಡ್ಯಾಶ್ 0 0, ಅದಕ್ಕೂ ಏನ್ ಮಾಡ್ತೀರಾ 0 ಅಂತ ಬರ್ಕೊಂಡು 0 0 0 ಅಂತ ಬರೀತೀರಾ. ಸೊ ಮತ್ತೆ 4 ಏನಾಗುತ್ತೆ, 4 then ಹೇಳಿ, 4 is nothing but 1 0 0, and what's that going to happen is that, so you're going to put a dash and write 0 0 and consider it as a valid comparison and write. ಇದೇ ತರ ನೀವೇನ್ ಮಾಡ್ಬೇಕು, ಪ್ರತಿಯೊಂದಕ್ಕೂ ನೀವು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಇದೇ ತರ ಪ್ರತಿಯೊಂದಕ್ಕೂ ಮಾಡ್ಕೊಂಡು ಹೋದಾಗ ನಿಮ್ಗೆ ಈ ತರ ಒಂದು ರಿಸಲ್ಟೆಂಟ್ ಸಿಗುತ್ತೆ. ಇದನ್ನ ಇನ್ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಸೊ ದಯವಿಟ್ಟು ಇದನ್ನ ಫಾಲೋ ಮಾಡಿ, ಈ ತರ ಟಿಪ್ಸ್ ಅಂಡ್ ಟ್ರಿಕ್ಸ್ ಅನ್ನ ಫಾಲೋ ಮಾಡಿ. ಬಿಕಾಸ್ ಎಲ್ಲದಕ್ಕೂ ನೀವು ಕಂಪ್ಯಾರಿಸನ್ ಮಾಡುವಾಗ ಸ್ವಲ್ಪ ಕನ್ಫ್ಯೂಷನ್ಸ್ ಬರ್ಬೋದು. ಇವಾಗ ಈ ಕಂಪ್ಯಾರಿಸನ್ಸ್ ಆದ್ಮೇಲೆ ನಿಮ್ಗೆ ಏನಾಗುತ್ತೆ, ಸೊ ನಿಮ್ಗೆ ಗ್ರೂಪ್ ಈ ಟೇಬಲ್ ಮಾಡ್ಬೇಕು. ಸೊ ಈ ಟೇಬಲ್ ಮಾಡುವಾಗ್ಲೂ ನೀವೇನ್ ಮಾಡ್ತೀರಾ ಅಂತಂದ್ರೆ ಪ್ರತಿಯೊಂದನ್ನು ಬರ್ಕೊಳ್ತಾ ಹೋಗಿ. ಇವಾಗ ಫಸ್ಟ್ 0 1 ನ 1 3 ಗೆ ಕಂಪೇರ್ ಮಾಡ್ಬೇಕು. ಸೊ ನೀವೇನ್ ಮಾಡ್ತೀರಾ, ಇಲ್ಲಿ ಬರ್ಕೊಳ್ಳಿ ಒಂದ್ ಕಡೆ 0 1 1 3 ಅಂತ ಬರ್ಕೊಂಡು, ಐ ಆಮ್ ಸೋ ಸಾರಿ, ಫಸ್ಟ್ 0 1 ಬರ್ಕೊಳ್ಳಿ. 0 1 ಏನಿದೆ 0 0 ಡ್ಯಾಶ್ ಇದೆ, ಕರೆಕ್ಟಾ. ಅದೇ ರೀತಿ ನಿಮ್ಮ 1 3 ಏನಿದೆ ನೋಡ್ಕೊಳ್ಳಿ, 1 3 ಏನಿದೆ ಬರ್ಕೊಳ್ಳಿ. ಬರ್ಕೊಂಡು ಏನ್ ಮಾಡ್ಬೇಕು, 0 ಡ್ಯಾಶ್ 1 ಬರ್ಕೊಳ್ಳಿ. ಅವಾಗ ಏನಾಗುತ್ತೆ 2 ಚೇಂಜಸ್. ಸೊ ದಟ್ ಇಸ್ ವೈ ದಿಸ್ ಇಸ್ ನೆಗ್ಲೆಕ್ಟೆಡ್. ಅದೇ ತರ ಎಲ್ಲದಕ್ಕೂ ಸಪರೇಟ್ ಆಗಿ ಬರ್ಕೊಂಡು ಮಾಡಿ. ಏನಕ್ಕಂದ್ರೆ ಇಲ್ಲಿಂದ ಇಲ್ಲಿ ಕಂಪ್ಯಾರಿಸನ್ ಮಾಡೋದು, ತಿರ್ಗಾ ಇದನ್ನೇ ತಗೊಂಡು ಇದು ಕಂಪ್ಯಾರಿಸನ್ ಮಾಡೋದು, ಈ 0 ಒಂದೇ ತಗೊಂಡು ಮತ್ತೆ 2 3 ಕಂಪ್ಯಾರಿಸನ್ ಮಾಡೋದು. ಈ ತರ ನೀವು ಮಾಡುವಾಗ ಎಲ್ಲೋ ಒಂದ್ ರೀತಿ ನಿಮಗೆ ಮಿಸ್ ಆಗುತ್ತೆ, ಎಲ್ಲೇನೋ ಹತ್ರ ಕನ್ಫ್ಯೂಷನ್ಸ್ ಆಗುತ್ತೆ. ಆ ಕನ್ಫ್ಯೂಷನ್ಸ್ ಎಲ್ಲ ಎಲಿಮಿನೇಟ್ ಮಾಡೋದಕ್ಕೋಸ್ಕರ ಈ ತರ ಸಪರೇಟ್ ಆಗಿ ಬರ್ಕೊಳ್ಳಿ. 0 1 ಸಪರೇಟ್ ಆಗಿ ಬರ್ಕೊಳ್ಳಿ, ಅದ್ರ ಐವೋ ನೋಟೇಷನ್ ಸಪರೇಟ್ ಆಗಿ ಬರೀರಿ. 1 3 ಸಪರೇಟ್ ಆಗಿ ಬರ್ಕೊಳ್ಳಿ, ಅದ್ರ ಐವೋ ನೋಟೇಷನ್ ಸಪರೇಟ್ ಆಗಿ ಬರ್ಕೊಳ್ಳಿ. ಕಂಪೇರ್ ಮಾಡಿ. ಕಂಪೇರ್ ಮಾಡುವಾಗ 1 ಬಿಟ್ ಚೇಂಜ್ ಇದೆಯಾ, ಅದನ್ನ ನೀವು ಎಲ್ಲಿ ಬರೀಬೇಕು, ಇಲ್ಲಿ
ಇಲ್ಲಿ ಬರಿಬೇಕು. ಈ ಮೀನ್ ಟರ್ಮ್ ಜಾಗದಲ್ಲಿ ಬರೋ 1 ಬಿಟ್ ಚೇಂಜ್ ಇದ್ರೆ ಮೀನ್ ಟರ್ಮ್ ಜಾಗದಲ್ಲಿ ಬರೋದು, ಮತ್ತೆ ಅದರದ್ದು ಏನ್ ರಿಸಲ್ಟ್ ಬಂದಿದೆ ಅದನ್ನ ವೇರಿಯಬಲ್ ಜಾಗದಲ್ಲಿ ಬರೀತೀರಾ. ಅದ್ರ 2 ಬಿಟ್ ಚೇಂಜ್ ಆಯ್ತಾ ನೆಗ್ಲೆಕ್ಟ್ ಮಾಡ್ಬಿಟ್ಟು ನೆಕ್ಸ್ಟ್ ಕಂಪ್ಯಾರಿಸನ್ಗೆ ಹೋಗಿ. ಸೊ ಈ ತರ ಸಣ್ಣ ಪುಟ್ಟದೆಲ್ಲ ನೀವು ತಿಳ್ಕೋಬೇಕು. ಸೊ ನಿಮ್ ಕನ್ಫ್ಯೂಷನ್ ಆದಾಗ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ. ಸೊ ದಿಸ್ ಇಸ್ ವಾಟ್ ಇಸ್ ಅಬೌಟ್ ಟು ಟೆಲ್ ಯು ಸ್ಟೂಡೆಂಟ್ಸ್. ಸೊ ಈ ತರ ಸಣ್ಣ ಪುಟ್ಟ ಕಂಪ್ಯಾರಿಸನ್ಸ್ ಮಾಡ್ಕೊಂಡಾಗ ನಿಮ್ಗೆ ಗೊತ್ತಾಗತ್ತೆ ಆಯ್ತಾ. ಸೊ ಇವಾಗ ಅದೇ ತರ ಇವಾಗ ನಾನು ಬ್ಯಾಕ್ ಟು ದಿಸ್. ಸೊ ಇವಾಗ ಇದು ಅಷ್ಟೇ, ಇದು ಹೇಳಿದ್ದೆ ಅಲ್ವಾ ಆಲ್ರೆಡಿ ನಿಮ್ಗೆ ಏನಂತ. ಸೊ ನಾನು ನಿಮ್ಗೆ ಏನಂತ ಹೇಳಿದ್ದೆ, ಸೊ ನಿಮ್ಗೆ ಹೇಳಿದ್ ನಾನು ಇದು ಅದೇ ತರ ವರ್ಕೌಟ್ ಆಗುತ್ತೆ. ಎಲ್ಲಾನು ಕಂಪ್ಯಾರಿಸನ್ ಮಾಡಿದಾಗ ಈ ರೀತಿ ರಿಸಲ್ಟ್ ಬರುತ್ತೆ ಅಂತ. ಸೊ ಈ ಕಂಪ್ಯಾರಿಸನ್ ಬಗ್ಗೆ ನಾನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಇನ್ ಡೀಟೇಲ್ ಆಗಿ ಎಲ್ಲಾನು ಹೇಳ್ಕೊಟ್ಟಿದ್ದೀನಿ. ಸೊ ಇನ್ ಡೀಟೇಲ್ ಆಗಿ ಎಲ್ಲಾನು ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ಆ ವಿಡಿಯೋಸ್ ಅನ್ನ ಚೆಕ್ ಮಾಡಿದಾಗ ನಿಮ್ಗೆ ಗೊತ್ತಾಗತ್ತೆ ಆಯ್ತಾ. ನೀವ್ ಯಾವ ವಿಡಿಯೋ ಚೆಕ್ ಮಾಡ್ಬೇಕು, ಪ್ರೀವಿಯಸ್ ಗುರುವಾರ ರಿಲೀಸ್ ಮಾಡಿದಂತಹ 2 ವಿಡಿಯೋಸ್, ಬುಧವಾರದ ಒಂದು ವಿಡಿಯೋ. ನಾನು ಕ್ಯೂನ್-ಮೆಕ್ಲುಸ್ಕಿ ಅವಾಗಿಂದ ಸ್ಟಾರ್ಟ್ ಮಾಡಿದ್ದೀನಿ, ಅಲ್ಲಿಂದ ಇಲ್ಲಿ ತನಕ ದಯವಿಟ್ಟು ವಿಡಿಯೋಸ್ ನ ನೋಡ್ಕೊಂಡು ಆಮೇಲೆ ಇವತ್ತೊಂದ್ 2 ವಿಡಿಯೋಸ್ ನ ವಾಚ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ರೈಟ್ ಯಾ. ಅದೇ ತರ ಇವಾಗ ನೀವೇನ್ ಮಾಡ್ತೀರಾ, 1, 3 ಕಂಪೇರ್ ಮಾಡಿದ್ರೆ, ಮತ್ತೆ ತಿರ್ಗಾ 1, 5ಗೆ 1, 6ಗೆ 2, 3, 2, 5, 2, 6ಗೆ 4, 3, 4, 5, 4, 6ಗೆ ಕಂಪೇರ್ ಮಾಡಿದ್ರೆ ನಿಮ್ಗೆ ರಿಸಲ್ಟೆಂಟ್ಸ್ ಬರುತ್ತೆ. ಸೊ ಅದನ್ನ ಅವ್ರು ಇಲ್ಲಿ ಆಲ್ರೆಡಿ ಮಾಡಿದ್ದಾರೆ. ಅವ್ರು ಯಾವ ಇದಕ್ಕೆ ಕಂಪ್ಯಾರಿಸನ್ ಮಾಡಿಲ್ಲ ಅದನ್ನೆಲ್ಲ ನೀವೇನ್ ನೆನ್ಪಿಟ್ಕೋಬೇಕು ಅಂತಂದ್ರೆ ದೇ ಆರ್ ಹ್ಯಾವಿಂಗ್ ಅ 2 ಬಿಟ್ ಚೇಂಜ್ ಅಂತ ತಲೆನಲ್ಲಿ ಹಾಕೊಳ್ತೀರಾ ಆಯ್ತಾ. ಸೊ ಆಫ್ಟರ್ ದಿಸ್ ಇದೇ ರೀತಿ ನಾನು ನೆಕ್ಸ್ಟ್ ಒನ್ಗೂ ಏನಂತ ಹೇಳಿದ್ದೆ ಅವಾಗ ತಾನೇ ಹೇಳಿದ್ನಲ್ಲ. ಸೊ ನೆಕ್ಸ್ಟ್ ಒನ್ಗೂ ಏನಂತ ಹೇಳಿದ್ದೆ, ಅದೇ ತರ ಕಂಪ್ಯಾರಿಸನ್ ಸಬ್ಸೆಪರೇಟ್ ಆಗಿ ಬರೋದು ಕಂಪ್ಯಾರಿಸನ್ ಮಾಡ್ಕೊಂಡು ಆಮೇಲೆ ನೀವೇನ್ ಮಾಡ್ಬೇಕು, ಈ ಮೀನ್ ಟರ್ಮ್ ಜಾಗಕ್ಕೆ ಫಿಲ್ ಮಾಡ್ಬೇಕು ಪ್ಲಸ್ ವೇರಿಯೇಬಲ್ಗೆ ಫಿಲ್ ಮಾಡ್ಬೇಕು ಅಂತ ಹೇಳಿದ್ದೆ. ರೈಟ್. ಸೊ ದಿಸ್ ಇಸ್ ವಾಟ್ ಇಸ್ ಐ ಆಲ್ಸೋ ಟೋಲ್ಡ್ ಯು ಅಂಡ್ ಪ್ಲೀಸ್ ಟು ಮೇಕ್ ಶೋರ್ ದಟ್ ಇದನ್ನು ವರ್ಕ್ ಮಾಡ್ಕೊಳ್ಳಿ. ನೀವೇನ್ ಮಾಡ್ತೀರಾ, ಸಬ್ಸೆಪರೇಟ್ ಆಗಿ ಬರ್ಕೊಂಡು ನೀವು ನೀಟಾಗಿ ಕಂಪ್ಯಾರಿಸನ್ ಮಾಡ್ತೀರಾ, ಆವಾಗ ನಿಮ್ಗೆ ಗೊತ್ತಾಗತ್ತೆ ಆಯ್ತಾ. ಸಬ್ಸೆಪರೇಟ್ ಆಗಿ ಬರ್ಕೋಬೇಕು ಅಂದ್ರೆ ನಿಮ್ಗೆ ಸ್ವಲ್ಪ ಟೈಮ್ ಉಳಿತಾಯ ಮಾಡ್ಕೊಳ್ಬೇಕು ನೀವೇನೆ ಆಯ್ತಾ. ಟೈಮ್ ಉಳಿತಾಯ ಮಾಡ್ಕೊಳ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂತಾನೆ ಒಂದು ಬೆಸ್ಟ್ ಐಡಿಯಾನ ಹೇಳ್ಕೊಡ್ತಾ ಇದೀನಿ. ಟೈಮ್ ಉಳಿತಾಯ ಮಾಡ್ಲಿಕ್ಕೆ ಇರುವಂತ ಒಂದು ಬೆಸ್ಟ್ ಐಡಿಯಾನ ನಿಮ್ಗೆ ನೀಟಾಗಿ ಹೇಳ್ಕೊಡ್ತೀನಿ. ಸೊ ನೀವೇನ್ ಮಾಡ್ತೀರಾ, ಈ ಪರ್ಟಿಕ್ಯುಲರ್ ಮಾಡೆಲ್ ನ ಅಟೆಂಪ್ಟ್ ಮಾಡ್ಬೇಕಾದ್ರೆ ಈ ಪರ್ಟಿಕ್ಯುಲರ್ ಮಾಡೆಲ್ ಅಲ್ಲಿ ಇರುವಂತಹ ಒಂದು ದೊಡ್ಡ ಪ್ರಾಬ್ಲಮ್ ಅಂದ್ರೆ ಇದೇನೆ, ಯಾವುದು ಕ್ಯೂನ್-ಮೆಕ್ಲುಸ್ಕಿ. ಇಟ್ಸ್ ಅ ವೆರಿ ಬಿಗ್ ಪ್ರಾಬ್ಲಮ್, ಇಟ್ ಟೇಕ್ಸ್ ಟೈಮ್ ಫಾರ್ ಯು ಟು ಸಾಲ್ವ್. ಸೊ ಅದಕ್ಕೆ ನೀವೇನ್ ಮಾಡ್ತೀರಾ ಅಂತಂದ್ರೆ ಈ ಕ್ಯೂನ್-ಮೆಕ್ಲುಸ್ಕಿ ಹೌ ಮಚ್ ಪೇಜ್ ಯು ರಿಕ್ವೈರ್ ಅಂತ ನೆನ್ಪು ಮಾಡ್ಕೊಂಡು ದಯವಿಟ್ಟು ಅಷ್ಟು ಪೇಜ್ ಗ್ಯಾಪ್ ಅನ್ನ ಬಿಟ್ಬಿಡಿ ಆಯ್ತಾ. ಅಷ್ಟು ಪೇಜ್ ಗ್ಯಾಪ್ ಅನ್ನ ಬಿಟ್ಬಿಟ್ಟು ನೀವು ಏನ್ ಮಾಡ್ತೀರಾ, ಫಸ್ಟ್ ಕ್ವಶನ್ ಯಾವ್ದು ಕ್ಯಾನೋನಿಕಲ್ SOP ಅಂಡ್ POS ಅಟೆಂಪ್ಟ್ ಮಾಡಿ ಕೇಮ್ ಅಪ್ ಅಟೆಂಪ್ಟ್ ಮಾಡ್ಬಿಟ್ಟು ಕ್ಯೂನ್-ಮೆಕ್ಲುಸ್ಕಿ ಗ್ಯಾಪ್ ಬಿಟ್ಬಿಟ್ಟು ಮುಂದಕ್ಕೆ ಹೋಗಿ. ಸೊ ಮುಂದಕ್ಕೆ ಹೋಗ್ಬಿಟ್ಟು ಲಾಸ್ಟ್ ಅಲ್ಲಿ ನೀವು ಸಪರೇಟ್ ಆಗಿ ಟೈಮ್ ಇಟ್ಕೊಂಡು ಕ್ಯೂನ್-ಮೆಕ್ಲುಸ್ಕಿಗೆ ಬನ್ನಿ ಆಯ್ತಾ. ಸೊ ಯಾವ್ದೇ ರೀತಿ ಮರೆಯಲ್ಲ. ಸೊ ಎಲ್ಲಾನು ನೆನ್ಪಿಟ್ಕೊಂಡು ಎಲ್ಲಾ ಕ್ವಶನ್ಸ್ ಬರ್ದು ಲಾಸ್ಟ್ಗೆ ಕ್ಯೂನ್-ಮೆಕ್ಲುಸ್ಕಿಗೆ ಬನ್ನಿ. ಸೊ ಕ್ಯೂನ್-ಮೆಕ್ಲುಸ್ಕಿಲೇ ನೀವು 3/4 ಗಂಟೆ ಟೈಮ್ ವೇಸ್ಟ್ ಮಾಡಿದ್ರೆ ಬೇರೆ ಯಾವ್ದನ್ನು ನೀವು ಮಾಡಕ್ಕಾಗಲ್ಲ. ಸೊ ಬೇರೆದೆಲ್ಲ ಈಸಿ ಇರುತ್ತೆ, ಬೇರೆದೆಲ್ಲ ತುಂಬಾ ಬೇಗ ಬರಿಬಹುದು. ಸೊ ಹಂಗಾಗಿ ದಯವಿಟ್ಟು ಕ್ಯೂನ್-ಮೆಕ್ಲುಸ್ಕಿ ಮೆಥಡಾಲಜಿನ ಲಾಸ್ಟ್ ಅಲ್ಲಿ ಬರ್ರಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲ ನೀವು ಹಂಗೂನು ನಿಮ್ಗೆ ಲಾಸ್ಟ್ ಅಲ್ಲಿ ಬರೆಯಕ್ಕಾಗಲ್ಲ ಅಂತಂದ್ರೆ ದಯವಿಟ್ಟು ಈ ಫಸ್ಟ್ ಮಾಡಿಲ್ಲ ಲಾಸ್ಟ್ ಅಲ್ಲಿ ಬರೆಯೋದಕ್ಕೆ ಟ್ರೈ ಮಾಡಿ ಅಷ್ಟೇ, ನಿಮ್ಗೆ ಹಂಗಾಗ್ಲಿಲ್ಲ ಅಂತಂದ್ರೆ. ಯಾಕೆಂದ್ರೆ ಈ ಮಾಡೆಲ್ ತುಂಬಾ ಸ್ಕೋರಿಂಗ್ ಮಾಡೆಲ್ ಮತ್ತೆ ತುಂಬಾ ಇಂಪ್ರೆಸಿವ್ ಮಾಡೆಲ್ ಅಂತಾನೆ ಹೇಳ್ಬೋದು. ಸೊ ನೀವು ಈಸಿಯಾಗಿ ಇಂಪ್ರೆಸ್ ಮಾಡೋದಕ್ಕೆ ಈ ಮಾಡೆಲ್ ತುಂಬಾ ಒಳ್ಳೆ ಸಾಧನ ಆಗಿರೋದ್ರಿಂದ ಸೊ ನೀವು ಈ ಮಾಡೆಲ್ ಅನ್ನೇ ಫಸ್ಟ್ ಅಟೆಂಪ್ಟ್ ಮಾಡಿ ಕ್ಯೂನ್-ಮೆಕ್ಲುಸ್ಕಿ ಗ್ಯಾಪ್ ಇಟ್ಬಿಟ್ಟು ಮುಂದಕ್ಕೆ ಕ್ವಶನ್ಸ್ ಗಳು ಅಟೆಂಪ್ಟ್ ಮಾಡ್ತಾ ಹೋಗಿ. ಅಟೆಂಪ್ಟ್ ಮಾಡ್ಬಿಟ್ಟು ಲಾಸ್ಟಿಗೆ ಕ್ಯೂನ್-ಮೆಕ್ಲುಸ್ಕಿಗೆ ಟೈಮ್ ಇಟ್ಕೊಂಡು ಬನ್ನಿ, ಅವಾಗ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ದಯವಿಟ್ಟು ಆನ್ಸರ್ ರೈಟಿಂಗ್ ನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅವಾಗ ನಿಮ್ಗೆ ಟೈಮ್ ಸೇವಿಂಗ್ ಆಗುತ್ತೆ. ಯಾಕೆಂದ್ರೆ ಇದಕ್ಕೆ 3/4 ಗಂಟೆ 1 ಗಂಟೆ ಹೊಟ್ಟೋದಾಗ ಬೇರೆ ಯಾವ್ದು ಅಟೆಂಪ್ಟ್ ಮಾಡಕ್ಕಾಗಲ್ಲ. ಸೊ ದಯವಿಟ್ಟು ಬೇರೆ ಎಲ್ಲ ಅಟೆಂಪ್ಟ್ ಮಾಡ್ಬಿಟ್ಟು ಇದಕ್ಕೆ ಬನ್ನಿ. ಇದಕ್ಕೆ ನೀವು ಸಪರೇಟ್ ಆಗಿ ಗ್ಯಾಪ್ ಬಿಟ್ಬಿಟ್ಟು ಏನ್ ಪೇಜ್ ಬಿಟ್ಟಿದ್ರೋ ಅಲ್ಲಿಗೆ ವಾಪಸ್ ಬಂದು ಈ ಕ್ಯೂನ್-ಮೆಕ್ಲುಸ್ಕಿ ಮೆಥಡಾಲಜಿನ ನೀವೇನ್ ಮಾಡ್ಬೇಕು, ವರ್ಕ್ಔಟ್ ಮಾಡ್ಬೇಕು. ದಿಸ್ ಇಸ್ ವಾಟ್ ಇಸ್ ಒನ್ ಟಿಪ್ ಅಂಡ್ ಟ್ರಿಕ್ ಐ ವಾಂಟೆಡ್ ಟು ಟೆಲ್ ಯು. ರೈಟ್ ಯಾ. ಸೊ ಇವಾಗ ಸಪರೇಟ್ ಆಗಿ ನೀವು ಬರ್ಕೊಂಡು ಗ್ರೂಪ್ ಮಾಡಿದಾಗ ನಿಮ್ಗೆ ಏನ್ ಸಿಗುತ್ತೆ, ಸೊ 0, 1, 2, 3, 0, 1, 4, 5 and 0, 2, 4, 6. So these three are the min terms you get after you compare what? After you compare what I can say this group 0 with group 1. So ಇದಾದ್ಮೇಲೆ ಏನು ಇಲ್ಲ ಅಲ್ವಾ. ಸೊ is equal to 0 ಅಂತಂದ್ರೆ so I plus what I can say 1 which is equal to I plus 1. So I plus 1 is equal to 1. ಸೊ ಹಂಗಾಗಿ 0 ಮತ್ತು ಗ್ರೂಪ್ 0 ಮತ್ತೆ ಗ್ರೂಪ್ 1 ಕಂಪೇರ್ ಮಾಡಿ ನಿಮ್ಗೆ ಏನ್ ರಿಸಲ್ಟ್ ಬಂದಿದೆ, ಈ 3 ರಿಸಲ್ಟೆಂಟ್ಸ್ ಬಂದಿದೆ. ಸೊ ಕಂಪ್ಯಾರಿಸನ್ ಬಗ್ಗೆ ಆಲ್ರೆಡಿ ಡೀಟೇಲ್ ಆಗಿ ಹೇಳಿದೀನಿ. ದಯವಿಟ್ಟು ಲಾಸ್ಟ್ ವಿಡಿಯೋಸ್ ಎಲ್ಲ ನೋಡ್ಕೊಂಡು ಇಲ್ಲಿಗೆ ವಾಪಸ್ ಬನ್ನಿ. ನೀವು ಈ ವಿಡಿಯೋ ತಕ್ಷಣ ನೋಡಿದ್ರೆ ಖಂಡಿತ ಗೊತ್ತಾಗಲ್ಲ.
ರೈಟ್. ಗ್ರೂಪಿಂಗ್ಸ್ ಎಲ್ಲ ನೀವು ಲಾಸ್ಟ್ ವಿಡಿಯೋಲಿ ಮಾಡ್ಕೊಂಡಿದ್ದೀನಿ. ಸೊ ಈ ತರ ಗ್ರೂಪಿಂಗ್ಸ್ ಆಗುತ್ತೆ. ಸೊ ಈ ತರ ಗ್ರೂಪಿಂಗ್ಸ್ ಆಗಿ ಇದ್ರದ್ದು ರಿಸಲ್ಟೆಂಟ್ ವೇರಿಯೇಬಲ್ಸ್ ಎಲ್ಲ ಬಂದಿದೆ. ಸೊ ಅದಾದ್ಮೇಲೆ ನೀವೇನ್ ಮಾಡ್ತೀರಾ ಅಂತಂದ್ರೆ, ಸೊ ನೀವೇನ್ ಮಾಡ್ತೀರಾ ಅಂತಂದ್ರೆ ಪಿ ಐ ಟೇಬಲ್ ಬರೀತೀರಾ. ಸೊ ವೆನ್ ಯು ರೈಟ್ ಅ ಪಿ ಐ ಟೇಬಲ್ ಯು ಹ್ಯಾವ್ ಟು ರೈಟ್ ಫಸ್ಟ್ ದ ಪಿ ಐ ಟರ್ಮ್ಸ್ ದಟ್ ಇಸ್ ಎ ಬಾರ್, ಬಿ ಬಾರ್ ಅಂಡ್ ಸಿ ಬಾರ್. ಹೇಗೆ ಬಂತು? ಸೊ ಇಲ್ಲಿ ನೋಡಿ, ಇಲ್ಲಿ ಎ ಕೆಳಗಡೆ ಏನಿದೆ 0 ಇದೆ, ಸೊ ಇಟ್ಸ್ ಎ ಬಾರ್. ಇಲ್ಲಿ ನೋಡಿ ಬಿ ಕೆಳಗಡೆ ಏನಿದೆ 0, ಸೊ ಇಟ್ ಇಸ್ ಬಿ ಬಾರ್. ನಾನು ಅದನ್ನೇ ಹೇಳಿದ್ದು, ನಿಮ್ಮ ವೇರಿಯೇಬಲ್ಸ್ ಬಂದು ಎ ಬಿ ಸಿ ಆಗಿರುತ್ತೆ. ನಿಮ್ಮ ಎ ಕೆಳಗಡೆ 0 ಅಥವಾ 1 ಇರೋ ಪ್ರಕಾರ ಅರ್ಥ ನಿಮ್ಗೆ ಇಫ್ ಯು ಹ್ಯಾವ್ ಅ 0 ಇನ್ ಬಿಲೋ ಎ. ಸೊ ಇಲ್ಲಿ ಎ ಕೆಳಗಡೆ 0 ಇದೆ, ಅದಕ್ಕೆ ಎ ಬಾರು. ಇಲ್ಲೇ ಎ ಕೆಳಗಡೆ 1 ಇದ್ರೆ ಏನಾಗ್ತಿತ್ತು? ಇಟ್ ಇಸ್ ಜಸ್ಟ್ ಸಿಂಗಲ್ ಎ ಅಲ್ವಾ. ಅದೇ ತರ ಬಿಗೂ ಕೂಡ ಇಲ್ಲಿ ಬಿ 0 ಇರೋದ್ರಿಂದ ಬಿ ಬಾರ್ ಆಯ್ತು. ಬಿ ಗೆ 1 ಇದ್ರೆ ಏನಾಗ್ತಿತ್ತು? ಇಟ್ಸ್ ಅ ಕಂಪ್ಲೀಟ್ ಬಿ, ರೈಟ್. ಇಲ್ಲಿ ಸಿ ಗೂ 0 ಇದೆ, ಸೊ ಇಟ್ ಇಸ್ ಸಿ ಬಾರ್. ಸಿ ಜಾಗದಲ್ಲಿ 1 ಇದ್ರೆ ಏನಾಗ್ತಿತ್ತು? ಇಟ್ಸ್ ಅ ಸಿ, ರೈಟ್. ದಟ್ ಇಸ್ ವಾಟ್ ಇಸ್ ಐ ಟೆಲ್ ಯು. ಓಕೆ. ಅಂಡ್ ದೆನ್ ಇವಾಗ ಡೆಸಿಮಲ್ ವ್ಯಾಲ್ಯೂ. ಏನ್ ಡೆಸಿಮಲ್ ವ್ಯಾಲ್ಯೂ ಇದೆ? ಡೆಸಿಮಲ್ ವ್ಯಾಲ್ಯೂ. ಸೊ ನಿಮ್ಗೆ ಲಾಸ್ಟ್ ವಿಡಿಯೋಲಿ ಡೆಸಿಮಲ್ ವ್ಯಾಲ್ಯೂ ಏನು ಅಂತ ಗೊತ್ತಾಗಿಲ್ಲ ಅಂದ್ರೆ ಅದು ಇದೇನೆ. ಏನು ಅಂತಂದ್ರೆ, ಸೊ ನಿಮ್ಮ ಮಿನ್ ಟರ್ಮ್ಸ್ ಗಳೇ ಡೆಸಿಮಲ್ ವ್ಯಾಲ್ಯೂ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೀವು 0, 1 ಮತ್ತೆ 2, 3 ನ ಗ್ರೂಪ್ ಮಾಡಿದೀರಾ. ಈ 0, 1 ಅನ್ನ ಮತ್ತೆ ಈ 2, 3 ನ ಗ್ರೂಪ್ ಮಾಡಿದೀರಾ. ಸೊ ಈ 0, 1 ಮತ್ತೆ ನೀವು 2, 3 ನ ಗ್ರೂಪ್ ಮಾಡಿದಾಗ ಏನಾಗುತ್ತೆ? ಸೊ ಯು ವಿಲ್ ಗೆಟ್ ದಿಸ್ ರಿಸಲ್ಟೆಂಟ್. ಸೊ ಆ 0, 1 ಮತ್ತೆ 2, 3 ನೇ ನಿಮ್ಮ ಮಿನ್ ಟರ್ಮ್ ಮತ್ತೆ ಡೆಸಿಮಲ್ ವ್ಯಾಲ್ಯೂ ಕೂಡ. ಅದೇ ತರ ಇದನ್ನು ಕೂಡ ನಿಮ್ಮ ಡೆಸಿಮಲ್ ವ್ಯಾಲ್ಯೂ, ಇದನ್ನು ಕೂಡ ನಿಮ್ಮ ಡೆಸಿಮಲ್ ವ್ಯಾಲ್ಯೂ. ಮತ್ತೆ ಈ ಮಿನ್ ಟರ್ಮ್ಸ್ ಜಾಗದಲ್ಲಿ ಏನ್ ಮಾಡ್ತೀರಾ ಅಂದ್ರೆ, ಏನ್ ಕ್ವಶನ್ ನಂಬರ್ ಕೊಟ್ಟಿದ್ದಾರೆ, ಏನ್ ಕ್ವಶನ್ ಅಲ್ಲಿ ಸೆಲ್ ನಂಬರ್ಸ್ ಕೊಟ್ಟಿದ್ದಾರೆ, ಆ ಸೆಲ್ ನಂಬರ್ಸ್ ಎಲ್ಲ ನೀವೇನ್ ಮಾಡ್ತೀರಾ ಅಂತಂದ್ರೆ ಗ್ರೂಪಿಂಗ್ ಮಾಡ್ತಾ ಹೋಗ್ತೀರಾ. You're going to group all the, you're going to write all the cell numbers, and after you write all the cell numbers given in the question, so ನೀವೇನ್ ಮಾಡ್ತೀರಾ ಅಂತಂದ್ರೆ ಇಲ್ಲಿ ಏನ್ ನಂಬರ್ಸ್ ಇದೆ, ಈ ನಂಬರ್ಗಳು ಇಲ್ಲೂ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ದಟ್ ಮೀನ್ಸ್ ದಟ್ ದೀಸ್ ನಂಬರ್ಸ್ ಆರ್ ಪ್ರೆಸೆಂಟ್ ಓವರ್ ಹಿಯರ್ ಆಲ್ಸೋ. ಸೊ ಇಲ್ಲಿ ನೋಡಿ, ಇಲ್ಲೂ 0 ಇದೆ, ಇಲ್ಲೂ 0 ಇದೆ, ಸೊ ಇದಕ್ಕೆ ಕ್ರಾಸ್ ಮಾರ್ಕ್. ಇಲ್ಲೂ 1 ಇದೆ, ಇಲ್ಲೂ 1 ಇದೆ, ಸೊ ಇದಕ್ಕೆ ಕ್ರಾಸ್ ಮಾರ್ಕ್. ಅದೇ ತರ ನಿಮ್ಗೆ ಈ ನಂಬರ್ಸ್ ನಿಮ್ಮ ಮಿನ್ ಟರ್ಮ್ಸ್ ಅಲ್ಲೂ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕಷ್ಟೇ. These decimal values whatever you have got it over here, whether it is present in the min term or not ಅಂತ ಚೆಕ್ ಮಾಡ್ಕೊಳ್ಳಿ, ಆಯ್ತಾ. ಸೊ 2 ಇದೆ, ಸೊ 2 ಗುರ್ತಾಗ್ತೀರಾ. 3 ಇದೆ, 3 ಗುರ್ತಾಗ್ತೀರಾ. ಅದೇ ತರ 0, 1, 4, 5 ನೋಡಿ, ಇಲ್ಲಿ 0 ಇದೆ, 1 ಇದೆ, ಸೊ ನೋಡಿ 4 ಇದೆ, 5 ಇದೆ. ಅದೇ ತರ ನಿಮ್ಗೆ 0 to 4, 6, ಸೊ 0 2 4 and 6 ಅದೆಲ್ಲೆಲ್ಲಿದೆ ಅಲ್ಲಲ್ಲಿ ನೀವು ಹಾಕ್ತೀರಾ. ಇವಾಗ 0 ಯಾವ ಲೈನ್ ಅಲ್ಲಿ ಇದೆಯೋ ಅಲ್ಲಿ ನೀವು ರಾಂಗ್ ಮಾರ್ಕ್ ಹಾಕ್ಬೇಕು. 2 ಎಲ್ಲಿದೆಯೋ ಅಲ್ಲಿ ಕ್ರಾಸ್ ಮಾರ್ಕ್ ಹಾಕಬೇಕು. 4 ಎಲ್ಲಿದೆಯೋ ಅಲ್ಲಿ ಕ್ರಾಸ್ ಮಾರ್ಕ್ ಹಾಕಿ. 6 ಎಲ್ಲಿದೆಯೋ ಅಲ್ಲಿ ಕ್ರಾಸ್ ಮಾರ್ಕ್ ಹಾಕಿ. ಸೊ now we get the resultant as f is equal to a bar plus b bar plus c bar. ಸೊ ಇದರಲ್ಲಿ ನಿಮ್ಗೆ ಕೆಲವೊಂದು ಆಗದೇನೂ ಇರ್ಬೋದು. ಯಾವಾಗ ಅಂತಂದ್ರೆ ಆ ನಂಬರು ನಿಮ್ಗೆ ಮ್ಯಾಚ್ ಆಗದೆ ಇರ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಎ ಬಾರ್ಗೆ ಇರುವಂತ ಡೆಸಿಮಲ್ ವ್ಯಾಲ್ಯೂ, ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಎ ಬಾರ್ ನಲ್ಲಿ 0, 1, 2 ಎ ಬಾರ್ ಡೆಸಿಮಲ್ ವ್ಯಾಲ್ಯೂ ನಲ್ಲಿ ಏನೋ ಬೇರೆ ನಂಬರ್ ಇತ್ತು ಅಂತ ಇಟ್ಕೊಳ್ಳಿ. ಆ ಡೆಸಿಮಲ್ ವ್ಯಾಲ್ಯೂ ನಲ್ಲಿ ಇರುವಂತ ನಂಬರ್ಸ್ ನಿಮ್ಮ ಮಿನ್ ಟರ್ಮ್ ಅಲ್ಲಿ ಇಲ್ಲ ಅಂತಂದಾಗ ದಟ್ ಇಸ್ ನಾಟ್ ಅ ಪ್ರಾಪರ್ ಪ್ರೈಮ್ ಇಂಪ್ಲಿಕೆಂಟ್, ರೈಟ್. ಅದನ್ನ ಚೆಕ್ ಮಾಡೋಕ್ಕೋಸ್ಕರನೇ ಅವ್ರಿಲ್ಲಿ ಮಾಡ್ಕೊಂಡಿರೋವಂಥದ್ದು. ಅವ್ರಿಲ್ಲಿ ಹೇಳಿರೋವಂಥದ್ದು ಏನು, ಐ ಜಸ್ಟ್ ಗೆಟ್ ಬ್ಯಾಕ್ ಟು ದಟ್, ಜಸ್ಟ್ ಅ ಮಿನಿಟ್ ಸ್ಟೂಡೆಂಟ್ಸ್. ಸೊ ಅವ್ರಲ್ಲಿ ಏನ್ ಹೇಳಿರೋವಂಥದ್ದು ಅಂದ್ರೆ, we have to develop a procedure by which we could choose those prime implicant which constitute minimal expression. ಸೊ ಮಿನಿಮಲ್ ಎಕ್ಸ್ಪ್ರೆಷನ್ ಗೆ ಕಾನ್ಸ್ಟಿಟ್ಯೂಟ್ ಆಗುವಂತ ಪ್ರೈಮ್ ಇಂಪ್ಲಿಕೆಂಟ್ಸ್ ನ ಚೆಕ್ ಮಾಡೋದಕ್ಕೋಸ್ಕರ ಅವ್ರು ಮಾಡ್ತಾ ಇದ್ದಾರೆ. ಕೆಲವೊಂದು ಒರಿಜಿನಲ್ ಪ್ರೈಮ್ ಇಂಪ್ಲಿಕೆಂಟ್ ಇರ್ಬೋದು, ಇನ್ ಕೆಲವು ಅಲ್ಲದೆ ಇರ್ಬೋದು. ಸೊ ಹಂಗಾಗಿ ಅದನ್ನ ಚೆಕ್ ಮಾಡೋಕ್ಕೋಸ್ಕರ ಇಲ್ಲಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿರುವಂತ ಡೆಸಿಮಲ್ ನಂಬರ್ಸ್ ಎಲ್ಲ ಮಿನ್ ಟರ್ಮ್ಸ್ ಅಲ್ಲೂ ಇದೆ, ಸೊ ಅದಕ್ಕೆ ಗುರ್ತು ಹಾಕಿದ್ದಾರೆ. ಈ ಡೆಸಿಮಲ್ ವ್ಯಾಲ್ಯೂಸ್ ಎಲ್ಲ ಮಿನ್ ಟರ್ಮ್ ಅಲ್ಲಿ ಇಲ್ಲದಾಗ ಏನಾಗುತ್ತೆ, ವಾಟ್ಸ್ ದಟ್ ಗೋಯಿಂಗ್ ಟು ಹ್ಯಾಪನ್? What are going to happen is that it will not be a prime implicant at all. So ಅವಾಗ ಅದು ಈ ಲಿಸ್ಟ್ ಅಲ್ಲಿ ಬರಲ್ಲ. ಸೊ ಈ ಲಿಸ್ಟ್ ಅಲ್ಲಿ ಎಲ್ಲಾನು ಪ್ರೈಮ್ ಇಂಪ್ಲಿಕೆಂಟ್ ಆಯ್ತು, ಅದಕ್ಕೆ ಬಂದಿದೆ, ರೈಟ್. ದಿಸ್ ಇಸ್ ವಾಟ್ ಇಸ್ about to tell you, and please do make sure that you check with the comparison in the my last video without fail. ಹೇಗೆ ಕಂಪೇರ್ ಮಾಡಿದೀವಿ ಅಂತ. ಕಂಪ್ಯಾರಿಸನ್ ಅಂದ್ರೆ ತಲೆಗೆ ಹಾಕೋಬೇಕು. ನೀವು ಎರಡು ನಂಬರ್ಸ್ ನ ಕಂಪೇರ್ ಮಾಡ್ಬೇಕಾದ್ರೆ, ಎರಡು ನಂಬರ್ದು ಐವೋ ನೋಟೇಷನ್ ಕಂಪೇರ್ ಮಾಡ್ಬೇಕಾದ್ರೆ, ಅಥವಾ ಸೆಲ್ ನಂಬರ್ದು ಐವೋ ನೋಟೇಷನ್, ಮಿನ್ ಟರ್ಮ್ ಐವೋ ನೋಟೇಷನ್ ಕಂಪೇರ್ ಮಾಡ್ಬೇಕಾದ್ರೆ, ಸೊ ನೀವೇನ್ ಮಾಡ್ಬೇಕು, ಇಟ್ ಇಸ್ ದಟ್ ಇಟ್ ಶುಡ್ ಹ್ಯಾವ್ ಓನ್ಲಿ 1 bit change. 1 bit change ಗಿಂತ ಜಾಸ್ತಿ ಇದ್ರೆ ಅದನ್ನ ನಾವು ಖಂಡಿತ ತಗೊಳ್ಳಲ್ಲ, ರೈಟ್. ಯು ಆರ್ ಗೋಯಿಂಗ್ ಟು ಕಂಪೇರ್ ದ ಮಿನ್ ಟರ್ಮ್ಸ್ ವಿತ್ ಇಟ್ಸ್ ಐವೋ ನೋಟೇಷನ್. ಅದನ್ನ ತಲೆಗೆ ಹಾಕೊಳ್ಳಿ. ಕಂಪೇರ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದ್ರಲ್ಲಿ 1 bit ಚೇಂಜ್ ಇದೆಯಾ, 2 bit ಚೇಂಜ್ ಇದೆಯಾ, ಅಥವಾ ಜಾಸ್ತಿ ಇದೆಯಾ ಅಂತ. ಒಂದೇ ಚೇಂಜ್ ಇದ್ದಾಗ ನೀವೇನ್ ಮಾಡ್ಬೇಕು, ಅದನ್ನ ಕನ್ಸಿಡರ್ ಮಾಡ್ಕೋಬೇಕು, ಅದನ್ನ ಲೀಸ್ಟ್ ಮಾಡ್ಕೋಬೇಕು, ಮತ್ತೆ ಅದ್ರದ್ದು ರಿಸಲ್ಟೆಂಟ್ ಏನಿದೆ ಅದು ಬರೀಬೇಕು. ಮತ್ತೆ 1 bit ಚೇಂಜ್ ಇದೆ, ಎಲ್ಲಿ ಚೇಂಜ್ ಇದೆ ಆ ಜಾಗದಲ್ಲಿ ಡ್ಯಾಶ್ ಹಾಕ್ಬೇಕು, ಮಿಕ್ಕಿದ ವ್ಯಾಲ್ಯೂಸ್ ಎಲ್ಲ ಹಾಗೆ ಬರ್ಕೋಬೇಕು. ದ ಒನ್ ವ್ಯಾಲ್ಯೂಸ್ ವಿಚ್ ಆರ್ ಕಾಮನ್ ಫಾರ್ ದ ಟೂ
ಕಾಮನ್ ಇನ್ ದ ಟೂ ಮಿನ್ ಟರ್ಮ್ಸ್ ಐಒ ನೋಟೇಶನ್ ಅಂದ್ರೆ ಎರಡು ಮಿನ್ ಟರ್ಮ್ ಅಲ್ಲಿ ಇರುವಂತ ಐಒ ನೋಟೇಶನ್ ಅಲ್ಲಿ ನಿಮ್ಗೆ ಯಾವ ವ್ಯಾಲ್ಯೂ ಕಾಮನ್ ಇದೆ, ನಿಮ್ಗೆ ಯಾವ ವ್ಯಾಲ್ಯೂ ಕಾಮನ್ ಇದೆಯೋ ಸೊ ಆ ವ್ಯಾಲ್ಯೂ ಬಂದ್ಬಿಟ್ಟು ಬರ್ಕೋಬೇಕು, ಯಾವುದು ಡಿಫರೆಂಟ್ ಇದೆ ಆ ಜಾಗಕ್ಕೆ ಡ್ಯಾಶ್ ಹಾಕಬೇಕು ಅಂತ ಹೇಳ್ತಾ just wind up this session, and please do make sure that you like, share and subscribe and share it to many more who are in need, and please do press the bell icon to get more and more updates on our channel, and thank you.